ಸೌಖ್ಯವನದ ಸ್ವಾಗತ ಗೋಪುರ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದದೊಂದಿಗೆ ಪೂಜ್ಯ ಶ್ರೀ ಹರ್ಷೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಿರ್ಮಾಣಗೊಂಡಿದೆ. ಇದನ್ನು ಉಡುಪಿ ಪಲಿಮಾರು ಮಠದ ಪರಮ ಪೂಜ್ಯ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀ ಪಾದಂಗಳವರು ಉದ್ಘಾಟಿಸಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ಈ ಸಂದರ್ಭದಲ್ಲಿ ಅವರನ್ನು ಭಕ್ತಿಪೂರ್ವಕವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ನಮ್ಮ ಕ್ಷೇತ್ರದ ಶ್ರೀ ಹರ್ಷೇಂದ್ರ ಕುಮಾರ್ ಆಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮಂಜುನಾಥ ಸ್ವಾಮಿ ಕಿ, ಶ್ರೀ ಶ್ರೀನಿವಾಸ ಸ್ವಾಮಿ ಕಿ, ಶ್ರೀ ಉಡುಪಿ ಕೃಷ್ಣ ಸ್ವಾಮಿ ಕಿ.
ಹೋಗ್ರಿ ಹೋಗ್ರಿ. ಎಲ್ಲಿಂದ ಎಲ್ಲಿಂದ ಇಲ್ಲಿಂದ ಶ್ರೀಪಾದಗಳನ್ನು ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೂ ಶಾಂತಿವನ ಟ್ರಸ್ಟ್ನ ಟ್ರಸ್ಟಿಗಳಾಗಿರುವಂತಹ ಗೌರವಾನ್ವಿತ ಶ್ರೀ ಹರ್ಷೇಂದ್ರ ಕುಮಾರ್ ಅವರನ್ನ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತರನ್ನು ಸೌಖ್ಯವನ ಸಂಸ್ಥೆಯ ಕಾರ್ಯದರ್ಶಿಗಳಾದ ಬಿ ಸೀತಾರಾಮ್ ತೋಡ್ಪಾಡಿದಾರ್ ಅವರು ಹಾಗೂ ಮುಖ್ಯ ವೈದ್ಯಾಧಿಕಾರಿಗಳಾದ ಗೋಪಾಲ್ ಪೂಜಾರಿ ಅವರು ವೇದಿಕೆಗೆ ಕರೆತರಬೇಕಾಗಿ ನೆರೆದಿರುವ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ಅಣ್ಣಂದರಿಂದ ವಿನಂತಿಸಿಕೊಳ್ತಾ ಇದ್ದಾರೆ. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಧರ್ಮಸ್ಥಳೀಶ ಸಕಲೇಶ ದಯಾಪಯೋದೇ ಶ್ರೀ ಮಂಜುನಾಥ ನಿತರಾಂ ಕುರು ಮಂಗಲಂ ಮೇ ಕುರು ಮಂಗಲಂ ಮೇ ಕುರು ಮಂಗಲಂ ಮೇ ಕುರು ಮಂಗಲಂ ಮೇ. ಓಂ ಶ್ರೀ ಗುರು ಗಣಾಧಿಪತಯೇ ನಮಃ. ಕ್ಷೇತ್ರಾಧಿಪತಿಯಾದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿಕೊಂಡು ಶ್ರೀ ಶ್ರೀನಿವಾಸ ದೇವರನ್ನು ಪ್ರಾರ್ಥಿಸಿಕೊಂಡು ಪರಮ ಪೂಜ್ಯ ಫಲಿಮಾರು ಮಠಾಧೀಶರಾದ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಿಗೆ ಸಾಷ್ಟಾಂಗವೆರಗಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತುಶ್ರೀಯವರಿಗೆ ಪೊಡಮಟ್ಟು ವೇದಿಕೆಯಲ್ಲಿ ವಿರಾಜಮಾನರಾದ ಪರಮ ಪೂಜ್ಯ ಯತಿವರಿಯರೇ, ಆದರಣೀಯ ಹರ್ಷೇಂದ್ರ ಕುಮಾರರೇ, ಡಾಕ್ಟರ್ ಗೋಪಾಲ್ ಪೂಜಾರಿಯವರೇ ಮತ್ತು ನೆರೆದಿರುವ ಎಲ್ಲ ಗಣ್ಯಮಾನ್ಯರೇ, ನೆಚ್ಚಿನ ಸಾಧಕರೇ ಹಾಗೂ ಸರ್ವ ಸಿಬ್ಬಂದಿಗಳೇ, ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಸುಂದರ ಈ ಶುಭ ಸಂಧ್ಯೆಯ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದೇನೆ. ಬಹುದಿನಗಳ ನಮ್ಮೆಲ್ಲರ ಕನಸಾಗಿದ್ದ ಸ್ವಾಗತ ಗೋಪುರವು ನಿರ್ಮಾಣಗೊಂಡು ಅದರ ಉದ್ಘಾಟನಾ ಕಾರ್ಯಕ್ರಮವು ಗೌರವಾನ್ವಿತ ಶ್ರೀ ಹರ್ಷೇಂದ್ರ ಕುಮಾರ್ ಇವರ ಉಪಸ್ಥಿತಿಯಲ್ಲಿ ಶ್ರೀ 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 ಫಲಿಮಾರು ಮಠಾಧೀಶರ ದಿವ್ಯ ಹಸ್ತದಿಂದ ಲೋಕಾರ್ಪಣೆಗೊಂಡ ಈ ಅಮೃತ ಕ್ಷಣದಲ್ಲಿ ನಾವೆಲ್ಲ ಇಂದು ಭಾಗಿಗಳಾಗಿದ್ದೇವೆ. ನಮ್ಮ ಸಂಸ್ಥೆಗೂ ಶ್ರೀಕೃಷ್ಣ ಮಠದ ಯತಿವರ್ಯರಿಗೂ ಬಹಳ ಹತ್ತಿರದ ನಂಟು. ಹಿಂದೆ ಪೇಜಾವರ ಹಿರಿಯ ಶ್ರೀಗಳು, ಕಾಣಿಯೂರು ಶ್ರೀಗಳು, ಪುತ್ತಿಗೆ ಶ್ರೀಗಳು, ಹೀಗೆ ಎಲ್ಲ ಯತಿವರ್ಯರು ನಮ್ಮ ಸಂಸ್ಥೆಗೆ ಪಾದ ಸ್ಪರ್ಶಿಸಿ ನಮ್ಮ ಸಂಸ್ಥೆಯನ್ನು ಪುನೀತಗೊಳಿಸಿದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಚಿತ್ತೈಸಿ ಮನವಿಟ್ಟು ಭಾಗಿಗಳಾಗಿ ನಮ್ಮನ್ನು ಆಶೀರ್ವದಿಸಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದ್ದಾರೆ. ಇದೀಗ ಸ್ವಾಗತ ಗೋಪುರದ ಉದ್ಘಾಟನೆಗೆ ಶ್ರೀ 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 ಫಲಿಮಾರು ಶ್ರೀಗಳು ಆಗಮಿಸಿ ನಮ್ಮನ್ನು ಮನಸ್ಸಂತೋಷಪಡಿಸಿದ್ದಾರೆ. ಇದು ನಮ್ಮೆಲ್ಲರ ಪಾಲಿಗೆ ಮಹಾ ಸೌಭಾಗ್ಯವೇ ಸರಿ ಎಂದು ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ತಮಗೆ ನಮಿಸ್ತಾ ಇದ್ದೇನೆ. ಸೌಖ್ಯವನ್ನು ಪ್ರಾರಂಭಗೊಂಡು 17 ವರ್ಷಗಳನ್ನು ಕ್ರಮಿಸಿ ಈಗ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿದೆ. ಇದರ ಹಿನ್ನೆಲೆಯಾಗಿ ಪರೀಕದ ಶ್ರೀ ನಾರಾಯಣ ಉಪಾಧ್ಯಾಯರ ಒಡೆತನದಲ್ಲಿದ್ದ ಈ ಸ್ಥಳವನ್ನು ಶ್ರೀ ನಾರಾಯಣ ಉಪಾಧ್ಯಾಯರು ತಮ್ಮ ಕುಟುಂಬದ ಸಮಕ್ಷಮ ಈ ಸ್ಥಳವನ್ನು ಶ್ರೀ ಕ್ಷೇತ್ರಕ್ಕೆ ದಾನವಾಗಿ ನೀಡಿದರು.
ಇಂತಹ ಸ್ಥಳದಲ್ಲಿ ಒಂದು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯನ್ನು ಸ್ಥಾಪಿಸುವ ಯೋಜನೆಯನ್ನು ಹಾಕಿಕೊಂಡ ಪೂಜ್ಯ ಹೆಗ್ಗಡೆಯವರು ಇದನ್ನು ಕಾರ್ಯರೂಪಗೊಳಿಸಿದರು. ಅಂತಹ ಓರ್ವ ಮಹಾನ್ ದಾನಿಗಳಾದ ಕೀರ್ತಿಶೇಷ ದಿವಂಗತ ನಾರಾಯಣ ಉಪಾಧ್ಯಾಯರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲೇಬೇಕಾದ್ದು ನಮ್ಮ ಕರ್ತವ್ಯ ಎಂದು ಭಾವಿಸುತ್ತೇವೆ. ಇಂದು ನಮ್ಮ ಭಕ್ತಿಯ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ನಮ್ಮಲ್ಲಿಗೆ ಆಗಮಿಸಿರುವ ಪಲಿಮಾರು ಮಠಾಧೀಶರಾದ ಶ್ರೀ 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 ವಿದ್ಯಾಧೀಶ ತೀರ್ಥರು 31ನೇ ಯತಿಗಳಾಗಿದ್ದು ಸಾಮಾಜಿಕ ಕಳಕಳಿಯ ಚಿಂತನೆಗಳನ್ನು ಮೈಗೂಡಿಸಿಕೊಂಡವರು. ಬಾಲ್ಯದಲ್ಲೇ ಪ್ರೌಢ ಶಿಕ್ಷಣದ ನಂತರ ಆಧ್ಯಾತ್ಮಿಕ ಲೋಕದ ಸೆಳೆತದಿಂದ ಶ್ರೀ 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 ವಿದ್ಯಾಮಾನ್ಯ ತೀರ್ಥರಿಂದ ಶಾಸ್ತ್ರಾಭ್ಯಾಸವನ್ನು ಪಡೆದು 1979ರಲ್ಲಿ ಪಲಿಮಾರು ಮಠದ ಉತ್ತರಾಧಿಕಾರಿಯಾಗಿ ಸನ್ಯಾಸವನ್ನು ಸ್ವೀಕರಿಸಿದರು. 2002 ಮತ್ತು 2018ರಲ್ಲಿ ಪರ್ಯಾಯ ಪೀಠಾಧಿಪತಿಗಳಾಗಿ ಸರ್ವಜ್ಞ ಪೀಠಾರೋಹಣಗೈದವರು. ಹಲವಾರು ವೇದ ವಿದ್ಯಾಪೀಠಗಳನ್ನು ಸ್ಥಾಪಿಸಿದರು. ತಮ್ಮ ಪರ್ಯಾಯದ ಅವಧಿಯಲ್ಲಿ 108 ಶಾಲೆಗಳ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಚಿನ್ನರ ಸಂತರ್ಪಣೆ ಕಾರ್ಯಕ್ರಮದ ಮೂಲಕ ಬಿಸಿಯೂಟದ ಯೋಜನೆಯನ್ನು ಪ್ರಾರಂಭಿಸಿ ಸರ್ವರಿಗೂ ಮಾದರಿಯಾದವರು. ಮುಖ್ಯ ಪ್ರಾಣನಿಗೆ ಚಿನ್ನದ ಕವಚ, ಶ್ರೀಕೃಷ್ಣನಿಗೆ ವಜ್ರ ಕಿರೀಟದ ಅರ್ಪಣೆಯ ಮೂಲಕ ಕೋದಂಡಪಾಣಿ ಶ್ರೀರಾಮನನ್ನು ಭಜಿಸುವ ಶ್ರೀ ಮಹಾನ್ ಯತಿಶ್ರೇಷ್ಠರನ್ನು ನಾನು ಅತ್ಯಂತ ಭಕ್ತಿಯಿಂದ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರನ್ನು ಅತ್ಯಂತ ಸಂತೋಷಪಡಿಸಿದವರು ನಮ್ಮ ಯಜಮಾನರಾದ ಹಾಗೂ ಶಾಂತಿವನ ಟ್ರಸ್ಟಿನ ಟ್ರಸ್ಟಿಗಳಾದ ಆದರಣೀಯ ಶ್ರೀ ಹರ್ಷೇಂದ್ರ ಕುಮಾರ್ರವರು. ಸುಮಾರು 18 ವರ್ಷಗಳ ಹಿಂದೆ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದ ಶ್ರೀಯುತರು ಅನಂತರ ಸಂಸ್ಥೆಯ ಬೆಳವಣಿಗೆ ಅಭಿವೃದ್ಧಿಯ ದಿಶೆಯಲ್ಲಿ ಸುಮಾರು ಹಲವಾರು ಬಾರಿ ಬಂದಿದ್ದರೂ ಕೂಡ ಈಗ ಮತ್ತೊಮ್ಮೆ ಗೋಪುರದ ಉದ್ಘಾಟನೆಗೆಂದು ಬರುತ್ತಿರುವುದು ತುಂಬ ಸಂತೋಷದ ವಿಷಯವಾಗಿದೆ. ಪುತ್ತಿಗೆ ಶ್ರೀಗಳ ಜೊತೆ ಇಂದು ಪಲಿಮಾರು ಶ್ರೀಗಳ ಜೊತೆ ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಇವರು ಇಲ್ಲಿಗೆ ಬಂದರೆಂದರೆ ಮುಂದೆ ಇನ್ಯಾವುದೋ ಮಹತ್ತರ ಅಭಿವೃದ್ಧಿಯ ಯೋಜನೆ ಉಂಟು ಎನ್ನುವುದು ಖಂಡಿತ ಇದ್ದೇ ಇರುತ್ತದೆ ಎನ್ನುವುದು ಸರ್ವವೇದ್ಯ. ಇದರಲ್ಲಿ ಯಾವ ರೀತಿಯ ಅತಿಶಯೋಕ್ತಿ ಇರುವುದಿಲ್ಲ. ಸಂಸ್ಥೆಯ ಪ್ರತಿಯೊಂದು ಬೆಳವಣಿಗೆ ಅಭಿವೃದ್ಧಿಯ ಬಗ್ಗೆಯೂ ಅತ್ಯಂತ ಮುತುವರ್ಜಿಯಿಂದ ಸಂಸ್ಥೆಯ ಸರ್ವತೋಮುಖ ಯಶಸ್ಸಿಗಾಗಿ ಸದಾ ಕಂಕಣಬದ್ಧರಾಗಿರುವ ನಮ್ಮೆಲ್ಲರ ಪ್ರೀತಿಯ ಸಣ್ಣ ದನಿಗಳಾದ ಶ್ರೀ ಹರ್ಷೇಂದ್ರ ಕುಮಾರ್ ಅವರಿಗೆ ನಾನು ಅತ್ಯಂತ ಗೌರವಾದರ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗೋಪಾಲ ಪೂಜಾರಿ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮೆಲ್ಲರ ಆತ್ಮೀಯರಾದ ಶ್ರೀಯುತ ನಂದಕುಮಾರ್ ಇವರು ಸ್ವಾಗತ ಗೋಪುರದ ನಿರ್ಮಾಣದ ಕೆಲಸವನ್ನು ಅತ್ಯಂತ ಸುಂದರವಾಗಿ ನಿರ್ಮಿಸಿದ್ದಲ್ಲದೆ ಈ ಹಿಂದೆ ಆಸ್ಪತ್ರೆಯ ಎಲ್ಲ ವಿಭಾಗದ ನವೀಕರಣದ ಕೆಲಸಗಳನ್ನು ಅತ್ಯಂತ ಸುಂದರವಾಗಿ ವ್ಯವಸ್ಥಿತವಾಗಿ ನಿರ್ಮಿಸಿಕೊಟ್ಟಿರುತ್ತಾರೆ ಎಂಬುದು ಹೆಮ್ಮೆಯ ವಿಷಯ. ಶ್ರೀಯುತ ನಂದಕುಮಾರ್ ಅವರನ್ನು ಕೂಡ ಅತ್ಯಂತ ಅಭಿಮಾನಪೂರ್ವಕವಾಗಿ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಾದ್ದು ಇವತ್ತು 4ವರೆಗೆ ಕಾರ್ಯಕ್ರಮ ಅಂತ ನಾವು ನಿಗದಿಪಡಿಸಿದಾಗ ನಾವು ಎಲ್ಲ ರೀತಿಯಲ್ಲಿ ಸಾಧಕರಿಗೆ ನಾವು ಇದನ್ನು ಹೇಳಿದ್ದೇವೆ. ಆ ರೀತಿಯಲ್ಲಿ ಎಲ್ಲ ಸಾಧಕರು ಯಾಕೆ ಇಲ್ಲದ್ರೆ 2ವರೆಗೆ ನಮ್ಮ ಮಾಡಬೇಕೆಲ್ಲ ಪ್ರಾರಂಭ ಆಗುವಂಥದ್ದು ಅವರೆಲ್ಲ ಎಲ್ಲ ಕೇಳಿಕೊಂಡಾಗ ಎಲ್ಲ ಸಾಧಕರು ಇವತ್ತು ಸರ್ವ ರೀತಿಯಲ್ಲಿ ಸಹಕರಿಸಿ ಇಂದು ನೀವೆಲ್ಲ ನಮ್ಮೊಟ್ಟಿಗೆ ಭಾಗಿಗಳಾಗಿದ್ದಕ್ಕೆ ನಿಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಪ್ರತ್ಯೇಕವಾಗಿ ಸ್ವಾಗತಿಸಿದ್ದೇನೆ. ಭಾಗವಹಿಸಿರುವ ಎಲ್ಲ ಹಿರಿಯ ಮತ್ತು ಕಿರಿಯ ವೈದ್ಯರುಗಳಿಗೂ ವ್ಯವಸ್ಥಾಪಕ ಪ್ರವೀಣ್ ಕುಮಾರ್ ಹಾಗೂ ಸರ್ವ ಸಿಬ್ಬಂದಿಗಳಿಗೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಲವಾರು ಗಣ್ಯ ಅತಿಥಿಗಳು ಶ್ರೀ ಕ್ಷೇತ್ರದ ನಾಗರಿಕರು ಬಂದಿದ್ದಾರೆ. ನಮ್ಮ ಮೇಲೆ ಪ್ರೀತಿ ಇಟ್ಟು ಪೂಜ್ಯ ಹರ್ಷಣ್ಣನವರ ಮೇಲೆ ಅಭಿಮಾನ ಪ್ರೀತಿ ಇಟ್ಟು ಶ್ರೀ ಕ್ಷೇತ್ರದಿಂದ ಕೂಡ ನಮ್ಮ ನಾಗರಿಕರು ಇವತ್ತು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕೆ ಅವರಿಗೆ ಕೂಡ ಪ್ರತ್ಯೇಕವಾಗಿ ನಾನು ಸ್ವಾಗತವನ್ನು ಕೋರುತ್ತಾ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಕೋರಿ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.
ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಪ್ರಸ್ತಾವನಾ ನುಡಿಗಳು ಮಾಡಿದ ತಮಗೆ ಧನ್ಯವಾದಗಳು. ಗೌರವಾರ್ಪಣೆ. ಶ್ರೀ 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 ವಿದ್ಯಾತೀತ ತೀರ್ಥ ಶ್ರೀಪಾದಂಗರುಗಳ ದಿವ್ಯ ಉಪಸ್ಥಿತಿಯನ್ನು ಗುರುತಿಸುತ್ತಾ ಅವರಿಗೆ ಸಂಸ್ಥೆಯ ವತಿಯಿಂದ ಸ್ವಾಗತವನ್ನು ಬಯಸುವರೆ ಶ್ರೀ ಹರ್ಷೇಂದ್ರ ಕುಮಾರ್ ಟ್ರಸ್ಟಿ ಇವರನ್ನ ಕೇಳ್ಕೊಳ್ತಾ ಇದ್ದಾರೆ. ಶಾಂತಿವನ ಟ್ರಸ್ಟ್ನ ಟ್ರಸ್ಟಿಗಳಾದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರನ್ನು ಮಲ್ಲಿಗೆಯ ಹಾರವನ್ನು ತೊಡಿಸಿ ಗೌರವಿಸಬೇಕಾಗಿ ಸಂಸ್ಥೆಯ ವ್ಯವಸ್ಥಾಪಕರಾದ ಪ್ರವೀಣ್ ಕುಮಾರ್ ಅವರನ್ನ ಕೋರಿಕೆ. ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀ ಡಿ ಸೀತಾರಾಮ್ ತೋಳ್ಪಾಡಿತಾಯರವರನ್ನ ಹೂಗುಚ್ಚವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವರೆ ಸೌಖ್ಯವನ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾ ಪೂಜಾರ್ ಅವರನ್ನ ಕೇಳಿಕೊಳ್ತಾ ಇದ್ದೇವೆ. ಸೌಖ್ಯವನ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾ ಗೋಪಾಲ್ ಪೂಜಾರಿ ಅವರನ್ನ ಸಮಾರಂಭಕ್ಕೆ ಹೂಗುಚ್ಚವನ್ನು ನೀಡಿ ಸ್ವಾಗತಿಸಬೇಕಾಗಿ ಸಂಸ್ಥೆಯ ಫಿಸಿಯೋಥೆರಪಿಸ್ಟ್ ಆಗಿರುವಂತಹ ಚೇತನಾ ಮಲಂಟಾರ್ ಅವರನ್ನ ವಿನಂತಿಸುತ್ತಾ ಇದ್ದಾರೆ. ಶಾಂತಿವನ ಟ್ರಸ್ಟ್ನ ಟ್ರಸ್ಟಿಗಳು, ನಮ್ಮೆಲ್ಲರ ಪ್ರೀತಿಯ ಸಣ್ಣದನಿಗಳು, ಆದರಣೀಯರು ಆದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಸಮಾರಂಭವನ್ನ ಕುರಿತು ಶುಭಾಶಂಸನೆಯನ್ನ ನೀಡಬೇಕಾಗಿ ಪ್ರಾರ್ಥನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀನಿವಾಸಾಯ ನಮಃ. ಇವತ್ತಿನ ಒಂದು ಸೌಖ್ಯವನದ ಮಹಾದ್ವಾರವನ್ನು ಇವತ್ತು ಆಶೀರ್ವದಿಸಿ ಉದ್ಘಾಟನೆ ಮಾಡಿದಂಥ ಪೂಜ್ಯ ಶ್ರೀ 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 ಪಲಿಮಾರು ಮಠದ ಗುರುಗಳಿಗೆ ವಂದಿಸಿ ನಮ್ಮ ಶಾಂತಿವನ ಟ್ರಸ್ಟಿನ ಕಾರ್ಯದರ್ಶಿಗಳಾದ ಸೀತಾರಾಮ ತೋಳ್ಪಾಡಿತಾಯರೆ, ಈ ನಮ್ಮ ಆಸ್ಪತ್ರೆಯ ಮುಖ್ಯ ಅಧಿಕಾರಿಯಾದ ಗೋಪಾಲ್ ಪೂಜಾರಿ ಅವರೇ, ಎಲ್ಲ ವೈದ್ಯಕೀಯ ಬಳಗ, ಎಲ್ಲ ನೌಕರ ಬಳಗ, ಮತ್ತು ವಿಶೇಷವಾಗಿ ಇವತ್ತು ಸಾಧಕರನ್ನು ನಾನು ಗುರುತಿಸಬೇಕು. ಈ ಕಾರ್ಯಕ್ರಮಕ್ಕೆ ಬಂದ ಸಾಧಕರೇ, ಇವತ್ತು ಭಾಳ ಸಂತೋಷದ ದಿನ. ಭಾಳಷ್ಟು ದಿವಸಗಳಿಂದ ಆ ಜಾಗಕ್ಕೆ ಮಹಾದ್ವಾರ ಬೇಕು ಅಂತ ಹೇಳುವಂಥದ್ದು ಎಲ್ಲರ ಒಂದು ಕೋರಿಕೆ. ಅದಕ್ಕೆ ಕಾಲ ಬರಬೇಕು, ಸಮಯ ಬರಬೇಕು. ಇವರು ನಮ್ಮ ನೌಕರರು ಹೇಳ್ತಾ ಇದ್ರು, ನನ್ನ ಈಗಲೇ ಮಿಸ್ ಹಾಕೊಂಡು ಈಗ ಸೀದಾ ಪೋದು ಬಿಡಪ್ಪ ಗೇಟ್ ಇಜ್ಜಾನೆ ಅಂತ ಹೇಳ್ತಿದ್ರು. ಅದಕ್ಕೊಂದು ಇವತ್ತೊಂದು ದ್ವಾರ ಮಾಡಿದ್ದೇನೆ. ಇದು ಒಂದು ಎಲ್ರಿಗೂ ಒಂದು ನಮಗೆ ಪಬ್ಲಿಸಿಟಿ ಬೇಕಾಗ್ತದೆ. ಏನು ಯಾವುದು ಕಾರ್ಯಕ್ರಮ, ಇದು ಸೌಖ್ಯವನ್ನ ಅಂದರೆ ಏನು ಅಂತ ಹೇಳಿ ಇದನ್ನು ಚೆನ್ನಾಗಿ ಡಿಸೈನ್ ಮಾಡಿ ಕಟ್ಟಿಕೊಟ್ಟದ್ದು ನಮ್ಮ ನಂದಕುಮಾರ್ ಅವರು. ಅವರಿಗೂ ನಾನು ಗುರುತಿಸಿ
ಸೌಖ್ಯವನದ ಬಗ್ಗೆ ನಮ್ಮನ್ನು ನಾವು ಈಗಾಗಲೇ ನಮ್ಮ ನಾರಾಯಣ ಉಪಾಧ್ಯಾಯರನ್ನು ಸ್ಮರಿಸ್ಕೊಂಡ್ರು. ಅವರನ್ನು ಖಂಡಿತ ನಾವು ಒಂದು ವಾರಕ್ಕೊಂದು 2 ಸಲ ಆದರೂ ಅವರನ್ನು ನಾವು ಸ್ಮರಿಸ್ತೇವೆ. ಆ ಮಹಾನ್ ಭಾವ ಪೂಜ್ಯರ ಹೆಗ್ಡೆಯವರ ಬಹಳ ಭಕ್ತ. ಹೆಗ್ಡೆಯವರು ಅಂದರೆ ಆಯಿತು, ಅವ್ರ ಎದುರು ಕೂರ್ತಿರ್ಲಿಲ್ಲ, ಅಷ್ಟು ಭಕ್ತರವರು. ಅವರು ಪೂಜ್ಯರ ಒಂದು ವ್ಯವಸ್ಥೆ ಮತ್ತು ವ್ಯವಹಾರ ಎಲ್ಲ ದಾನ ಧರ್ಮ ಮತ್ತು ಅವರ ಕೆಲಸಗಳನ್ನು ನೋಡಿ ಸಂತೋಷಪಟ್ಟು ಈ ಒಂದು ಜಾಗವನ್ನು ದಾನ ಮಾಡಿದರು ನಮಗೆ. ಪ್ರಥಮವಾಗಿ ನಾನು ಹೇಳಬೇಕಾದ್ರೆ ಮೊದಲು ಅವರು ಧರ್ಮಸ್ಥಳದಲ್ಲಿ ಒಂದು ಉದ್ಯಮ ಮಾಡ್ತಾಯಿದ್ರು. ಅದು ಹೋಟೆಲ್ ಇಂಡಸ್ಟ್ರಿ, ಹೋಟೆಲ್ ನಡೆಸ್ತಿದ್ರು. ನಾನು 30 ವರ್ಷದ ನಂತರ ನಾನು ಅವರನ್ನು ಭೇಟಿಯಾಗಿದ್ದೆ. ಆಗ ನನ್ನನ್ನು ಬಂದು ಎದುರು ಸಿಕ್ಕಿದಾಗ ನಾನು ಅವ್ರ ಹತ್ರ ತಮಾಷೆ ಮಾಡಿದೆ, ಮಸಾಲೆ ದೋಸೆಗೆ ಕಾಂಪಿಟೀಷನ್ ಉಂಟಾ ಅಂತ ಹೇಳಿದೆ ನಾನು. ಅಂದರೆ ನಾನು ಮತ್ತು ಅವರು ಕ್ಯಾರ ಮಾಡ್ತಾ ಇದ್ದೇವೆ. ಕ್ಯಾರ ಮಾಡುವಾಗ ನಾವು ಇನ್ನಾದರೆ ಅವರು ಮಸಾಲೆ ದೋಸೆ, ಅದರ ಮಿತ್ರ ಸಮಾಜದ ಮಸಾಲೆ ದೋಸೆ ಭಾರಿ ಫೇಮಸ್. ಆಗ ನಮಗೆ ಹೋಟ್ಲಿದ್ದ ಅಮ್ಮ ತರಲಿಕ್ಕೆ ಬಿಡ್ತಿರ್ಲಿಲ್ಲ. ಅದರದೊಂದು ನಮಗೆ ಆಸೆ. ಅವರು ಅಪರೂಪಕ್ಕೆ ಅವರನ್ನು ಕರೆದು ಆಡಿಸಿ ಅವರು ಬೇಕಂತ ಸೋಲ್ತಿದ್ರು. ಅವರು ಒಂದು ಮಸಾಲೆ ದೋಸೆ ಸಿಗ್ತಿತ್ತು. ಅದನ್ನು ಕೇಳಿ ಭಾರಿ ಸಂತೋಷ ಆಯಿತು. ಅವರ ನಗು ಮುಖ ಎಲ್ಲ ಭಾರಿ ನನಗೆ ಈಗಲೂ ಮುಖ ಕಾಣ್ತಾ ಉಂಟು. ಅಂದರೆ ಆ ಪುಣ್ಯಾತ್ಮ ಈ ಜಾಗವನ್ನು ದಾನ ಮಾಡಿದಾಗ ಏನು ಮಾಡಬೇಕು ಅಂತ ಹೇಳುವಂಥದ್ದು ನಮಗೆ ಚಿಂತನೆ ಬಂತು. ಒಂದು ವಿದ್ಯಾಸಂಸ್ಥೆ ಮಾಡುವ ಅಂದರೆ ಇಲ್ಲಿ ಬೇಕಾದಷ್ಟು ವಿದ್ಯಾಸಂಸ್ಥೆಗಳಿದೆ. ಆ ವಿದ್ಯಾಸಂಸ್ಥೆಗೆ ನಾವು ಕಾಂಪಿಟೀಷನ್ ಕೊಟ್ಟಾಗತ್ತೆ. ಆ ನಂತರ ಏನು ಮಾಡೋದು ಅಂತ ಹೇಳುವಾಗ ಶಾಂತಿವನ ಎಲ್ಲ ಈ ಡಾಕ್ಟ್ರುಗಳ ಒಂದು ಪರಿಶ್ರಮದಿಂದ, ಈ ವಿದ್ಯಾರ್ಥಿಗಳ ಪರಿಶ್ರಮದಿಂದ ಶಾಂತಿವನಕ್ಕೆ ತುಂಬ ಹೆಸರು ಬಂತು. 87ನೇ ಇಸ್ವಿಯಲ್ಲಿ ನಾವು 87ನೇ ಇಸ್ವಿಯಲ್ಲಿ ಶಾಂತಿವನವನ್ನು ಓಪನ್ ಮಾಡಿದೆವು. 91ನೇ ಇಸ್ವಿಯಲ್ಲಿ ನೇಚರ್ ಕ್ಯೂರ್ ಆಸ್ಪತ್ರೆಯನ್ನು ನಾವು ಮಾಡಿದೆವು. ಈ ಒಂದು ವಿದ್ಯಾರ್ಥಿ ಮತ್ತು ಈ ಡಾಕ್ಟ್ರುಗಳ ಒಂದು ಪರಿಶ್ರಮದಿಂದ ನಾವೇನು ಯೋಚನೆ ಮಾಡ್ತೇವೆ, ಯೋಚನೆ ಮಾಡುವುದನ್ನು ಯೋಜನೆಗೆ ತರುವಂಥ ವಿಚಾರ ಅವ್ರಿಗಿರುತ್ತೆ. ಅವರು ಫೇಲ್ ಆದರೆ ಅದು ನಮ್ಮದು ಸಂಸ್ಥೆ ಫೇಲ್ ಆಗುತ್ತೆ. ನಾನು ಯಾವಾಗಲೂ ಹೇಳಲಿಕ್ಕುಂಟು, 2 ರೀತಿಯ ಜನ ಇರ್ತಾರೆ. ಒಂದು ಹೂ ಕ್ರಿಯೇಟ್ ಥಿಂಗ್ಸ್, ಒಂದು ಹೂ ಎಕ್ಸಿಕ್ಯೂಟ್ ಥಿಂಗ್ಸ್ ಅಂತ. ಪೂಜ್ಯರು ಕ್ರಿಯೇಟ್ ಮಾಡ್ತಾರೆ. ಈಗ ನಮ್ಮ ಪಲಿಮಾರ್ ಗುರುಗಳು ಯಾವುದೋ ಒಂದು ಸಂಸ್ಥೆಯನ್ನು ಸೃಷ್ಟಿ ಮಾಡ್ತಾರೆ, ಇದೊಂದು ಮಾಡುವ ಅಂತೇಳಿ. ಅದನ್ನು ನಿಯಮಿತವಾಗಿ ವ್ಯವಸ್ಥಿತವಾಗಿ ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಇವರು ಶಿಷ್ಯರು. ಅವ್ರದ್ದು ಅದನ್ನು ಕಾರ್ಯರೂಪಕ್ಕೆ ತಂದರೆ ಅದನ್ನು ಅವರ ವಿಚಾರವನ್ನು ಆಚಾರಕ್ಕೆ ತರಲಿಕ್ಕೆ ಆಗುತ್ತೆ. ಸೊ ನಾನು ಅದನ್ನೇನು ಮಾಡಿದೆ, ಅವ್ರು ಏನು ಯೋಜನೆ ಹಾಕಿದ್ದಾರೆ ಅದು ಏನು ತೊಂದರೆ ಆಗದ ಹಾಗೆ ಅದನ್ನು ನಾನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಅದಕ್ಕೆ ಸರಿಯಾಗಿ ನಮ್ಮ ಸೀತಾರಾಮ ತೋಳ್ಪಾಡ್ತಾಯರು ಈ ಒಂದು ಕಾರ್ಯದರ್ಶಿ ಆದದ್ರಿಂದ ಅವರು ಅದನ್ನು ನಾವು ಏನು ನೆನೆಸಿದೆವು ಅದನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ನನ್ನ ಕ್ಲಾಸ್ಮೇಟು, ನಾನು ಅವರು ಒಂದೇ ಬೆಂಚಲ್ಲಿ ಕೂತವರು. ಆದರೆ ನಾನು ಸ್ವಲ್ಪ ಮೇಲೆ ಪೊಸಿಷನ್ಗೆ ಹೋದೆ, ಅವರು ಇನ್ನೂ ದೊಡ್ಡ ಪೊಸಿಷನ್ನಲ್ಲಿದ್ದಾರೆ. ಏನು ಬಿಡ್ತೇವೆ 2 ವರ್ಷದ ಹೊಂಟಿದೆ. ಅಂದರೆ ಅವರು ನನಗಿಂತ 2 ವರ್ಷ ದೊಡ್ಡವರು, ಬಟ್ ನನ್ನ ಕ್ಲಾಸ್ಮೇಟ್. ನೀವು ಅರ್ಥ ಮಾಡಿಕೊಳ್ಳಿ ಯಾರಂತ. ಅಂದರೆ ಹಾಸ್ಯವು ಬೇಕು ಅಂತೇಳಿ ಹಾಸ್ಯ ಮಾಡಿದ್ದು ನಾನು, ಬೇರೆ ಏನಲ್ಲ. ಆದ್ದರಿಂದ ಇದು ಭಾರಿ ಚೆನ್ನಾಗಿ ಅದನ್ನು ನಡೆಸ್ಕೊಂಡು ಬಂದರು. ಗೋಪಾಲ್ ಪೂಜಾರು ಮತ್ತು ಅವರ ಟೀಮ್ ಅವರು ಕೂಡ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಯಾವಾಗ ಈ ವ್ಯವಸ್ಥೆ, ನಾನು ಗುರುಗಳಿಗೆ ಹೇಳ್ತಾ ಬಂದೆ, ಯಾವಾಗ ವ್ಯವಸ್ಥೆ ಸರಿಯಾಗಿ ನಡೀತಾ ಇದೆಯೋ ಅದು ನಮಗೆ ಪ್ಲಸ್ ಪಾಯಿಂಟ್. ಆಗ ಇನ್ನೊಂದು ಸಂಸ್ಥೆ ಮಾಡಲಿಕ್ಕೆ ಆಗುತ್ತೆ. ಎಷ್ಟೋ ವಿಷಯ ನಾನು ಹೇಳ್ತಾ ಇದ್ದೇನೆ, ಯಾಕೆ ನಮಗೆ ಉದ್ಯೋಗ ಸಿಗುವುದಿಲ್ಲ, ಉದ್ಯೋಗ ಯಾಕೆ ಉದ್ಯೋಗ ಬೇಕು ಅಂತ ಹೇಳ್ತೀರಿ ನೀವು. ನಾನೊಂದು ಮಾತು ಹೇಳ್ತೇನೆ, ನನಗೆ ಉದ್ಯೋಗ ಬೇಕು, ಕೆಲಸ ಬೇಡ. ಉದ್ಯೋಗ ಬೇಕು ನನಗೆ, ಕೆಲಸ ಬೇಡ. ಏನು ಅದರ ಅರ್ಥ? ನಮಗೆ ಕೆಲಸ ಕೊಡಿ, ಕೆಲಸ ಕೊಟ್ಟಿದ್ದು ಕೆಲಸವನ್ನು ಸರಿಯಾಗಿ ಮಾಡುವುದಿಲ್ಲ.
ಸರಿಯಾಗಿ ಮಾಡಿದಾಗ ಏನಾಗುತ್ತೆ, ಆ ಸಂಸ್ಥೆ ಏಳಿಗೆ ಆಗಬೇಕು, ಅದು ಕೆಳಗೆ ಬೀಳ್ತದೆ. ಆಮೇಲೆ ಎಲ್ಲರೂ ಹೇಳ್ತಾರೆ ಅವಳು ಸರಿ ಇಲ್ಲ, ಅದು ವ್ಯವಸ್ಥೆ ಸರಿ ಇಲ್ಲ, ಅದು ನಾವು ಅಲ್ಲಿಗೆ ಸೇರೋದು ಬೇಡ ಅಂತ ಹೇಳಿ. ಯಾವಾಗ ನೀವು ಅದನ್ನು ಸರಿಯಾಗಿ ತೆಳ್ಕೊಂಡು ಹೋದ್ರೆ, ಈಗ ನೋಡಿ ನಮ್ಮಲ್ಲಿ 120 ಇವರಿದ್ದಾರೆ, ಯಾರು ನಮ್ಮ ನೌಕರು, ಒಂದು ಎರಡಲ್ಲ. ಅದಕ್ಕೆ ಸರಿಯಾಗಿ ನಾವು ನಿಮ್ಮ ಇದನ್ನು ಸಂಸ್ಥೆಯನ್ನು ದೊಡ್ಡದು ಮಾಡಿದೆವು. 320 ಬೆಡ್ ಇತ್ತು, ಇನ್ನೂ 50 ಬೆಡ್ ಹಾಕಲಿಕ್ಕೆ ರೆಡಿ ಇದ್ದಾರೆ. ಬಟ್ ನಮಗೆ ಅದು ಕಷ್ಟ ಆಗ್ತದೆ, ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇದರಿಂದ ಈಗ ನಮಗೆ ನೇಚರ್ ಕ್ಯೂರ್ ನಮ್ಮ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಅವರಿಗೀಗ ಇಂಟರ್ನ್ಶಿಪ್ಪಲ್ಲಿ ಅವರಿಗೆ ಒಳ್ಳೆಯ ಅನುಭವ ಸಿಗ್ತದೆ. ಹ್ಯಾಂಡ್ ಆನ್ ಇದುಂಟು ಎಲ್ಲ, ಅಂದರೆ ಯಾಕೆಂದರೆ ಕೈಯಲ್ಲಿ ಅದು ಹೇಗೆ ಇದು ಟ್ರೀಟ್ ಮಾಡುವಂಥದ್ದು ಇದೆಲ್ಲ ಅಲ್ಲಿ ಸಿಗ್ತದೆ. ಇವರು ಇಂಟರ್ನ್ಶಿಪ್ಪಲ್ಲಿ ಅದನ್ನು ಚೆನ್ನಾಗಿ ಕಾರ್ಯರೂಪಕ್ಕೆ ತಂದರೆ ಅದು ನಮಗೆ ಹೆಲ್ಪ್ ಆಗ್ತದೆ. ಎಲ್ಲ ಒಂದಕ್ಕೊಂದು ಲಿಂಕ್ ಈ ರೀತಿ ಆದದ್ರಿಂದ ನಾವು ಇದನ್ನು ಇಲ್ಲಿಯ ಸಾಧಕರು ಸಹ, ನಾನು ಕ್ಷೇತ್ರದಲ್ಲಿ ಒಂದು ವಾರದ ಹಿಂದೆ ಇಬ್ಬರು ಸಾಧಕರು ಬಂದಿದ್ದರು. ಅವ್ರು ಹೇಳಿದರು ಇಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟು ಅಂತ ಹೇಳಿ. ಅದೇ ನಾನು ಹೇಳ್ತಾ ಇದ್ದೆ ಗುರುಗಳಿಗೆ, ನನಗೆ ಅದೇ ಸರ್ಟಿಫಿಕೇಟ್ ಈ ರೇಂಚ ಮ್ಯಾನೇಜ್ ಮಲ್ಪಾರ್ ಅಂತ ಒಂದು ಮಾತು ಕೇಳಿದರು. ದಾಲೇಜಿ ಸ್ವಾಮಿ ಸಾಧಕರ ಹತ್ರ ಎಲ್ಲ ಕೇಳ್ತೇನೆ ಹೇಗಾಯಿತು ಟ್ರೀಟ್ಮೆಂಟ್ ಅಂತ. ಸಾಧಕರು ಹೇಳ್ತಾರೆ ಒಳ್ಳೆ ಟ್ರೀಟ್ಮೆಂಟು, ಎಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ ಅದೇ ನನಗೆ ಸರ್ಟಿಫಿಕೇಟ್. ಅದೆಲ್ಲ ಕ್ರೆಡಿಟ್ ನಿಮ್ಗೆ ಹೋಗ್ತದೆ. ನೌಕರರಿಗೆ ನಿಮಗೆ ಏನು ಸಿಬ್ಬಂದಿ ಏನಿದ್ದೀರಿ ಅದೆಲ್ಲ ನಿಮಗೆ. ಯಾಕೆಂದರೆ ನಿಮಗೋಸ್ಕರ ಒಂದು ಸಂಸ್ಥೆಯನ್ನು ನಾವು ಮಾಡಿದ್ದೇವೆ. ಆ ಸಂಸ್ಥೆಯನ್ನು ಉಳಿಸೋದು ಬೆಳೆಸೋದು ನಿಮ್ಮ ಕೈಯಲ್ಲಿದೆ. ಅದನ್ನು ನೀವೀಗ ಬೆಳೆಸಿದ್ದೀರಿ. ನೀವು ಬೆಳೆಸಿದಷ್ಟು ನನಗೆ ಹೆಚ್ಚು ಸಮಸ್ಯೆ, ಆದರೂ ತೊಂದರೆ ಇಲ್ಲ. ಏನು ಬೆಳೆಸಿದಷ್ಟು ನನಗೆ ಖುಷಿ. ಆದರೆ ನಾನು ಅದನ್ನು ಹೇಗೆ ಬೇಕಾದ್ರೆ ಅದನ್ನು ತಗೊಂಡು ಹೋಗ್ತೇನೆ ನಾನು. ಆದ್ದರಿಂದ ನೀವೆಲ್ಲ ಬಾರಿ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ. ಎಲ್ಲ ಈ ಈ ಕಾರ್ಯಕ್ರಮ ಇವರು ಸೀತಾರಾಮರು ಒಂದು 3 ದಿವಸದಲ್ಲಿ ಅದನ್ನು ತಯಾರು ಮಾಡಿ ನಮ್ಮ ಗುರುಗಳನ್ನು ಕರೆದದ್ದು. ಗುರುಗಳು ಬಂದದ್ದು ಭಾಳ ಸಂತೋಷ. ಅವರ ವ್ಯಕ್ತಿತ್ವ ಮತ್ತು ಅವರ ವಿಷಯ, ಅವರನ್ನು ನಾನು ಹೇಳುವಂಥ ದೊಡ್ಡ ಮನುಷ್ಯ ಅಲ್ಲ ನಾನು. ಆದರೆ ಅವರ ಪಕ್ಕದಲ್ಲಿ ಕೂತದ್ದೇ ನನ್ನ ಪುಣ್ಯ. ನಾನು ಅವರನ್ನು ಗೌರವದಿಂದ ಸ್ವೀಕರಿಸಿ ಅವರ ಹತ್ತಿರ ಇದ್ದ ಒಂದು ಸಂತೋಷವನ್ನು ಅನುಭವಿಸ್ತಾ ಇದ್ದೇನೆ ನಾನು. ಅದು ಇನ್ನೊಂದು ಅರ್ಧ ಗಂಟೆ 1 ಗಂಟೆ ನಾನು ಅವರೊಟ್ಟಿಗೆ ಇರ್ತೇನೆ. ಮತ್ತು ಅವರು ಎದ್ಕೊಂಡು ಅವರ ಕೆಲಸಕ್ಕೆ ಹೋಗ್ತಾರೆ, ನಾನು ನನ್ನ ಕೆಲಸಕ್ಕೆ ಹೋಗ್ತೇನೆ. ಆದರೂ ಅಷ್ಟೊತ್ತು ನನ್ನ ಮೇಲೆ ಆಶೀರ್ವಾದ ಅವರ ಇದು ಇರ್ತದೆ ಅಂತ ಹೇಳ್ತಾ, ನಿಮ್ಮೆಲ್ಲ ಸಾಧಕರು ಇಲ್ಲಿ ಬಂದಿದ್ದೀರಿ, ಬೇರೆ ಬೇರೆ ಊರಿಂದ ಬಂದಿದ್ದೀರಿ. ನಮ್ಮ ಸಿಬ್ಬಂದಿಗಳು ನಿಮಗೆ ಬೇಕಾದಂಥ ಏನು ಹೇಳ್ತೀರಿ ಟ್ರೀಟ್ಮೆಂಟನ್ನು ಕೊಡ್ತಿದ್ದಾರೆ ಅಂತ ಹೇಳುವಂಥ ಒಂದು ಭರವಸೆ. ಏನಾದರೂ ನಿಮ್ಮಗಳಿಗೆ ಸರಿಯಾಗದಿದ್ದರೆ ಅದನ್ನು ಅವರ ಹತ್ರ ತಪ್ಪನ್ನು ತಿದ್ದಿ ಅವರಿಗೆ ಸರಿಯಾಗಿ ಮಾರ್ಗದರ್ಶನ ಹೇಳಿದರೆ, ಯಾಕೆಂದರೆ ನೀವು ಸಾಧಕರು ತುಂಬ ಬೇರೆ ಬೇರೆ ಊರು ತಿರುಗಿ ಬಂದವರು. ಆದರೆ ನಮ್ಮ ಹುಡುಗರು ಬಾವಿಯೊಳಗಿನ ಕಪ್ಪೆ. ಅವರು ಎಲ್ಲಿ ಮ್ಯಾಕ್ಸಿಮಮ್ ಅಂದರೆ ಮಂಗಳೂರು ಹೋಗಿರ್ಬೋದು, ಮ್ಯಾಕ್ಸಿಮಮ್ ಅಂದರೆ ಕಾರ್ಕಳ ಹೋಗಿರ್ಬೋದು, ಅಥವಾ ಉಡುಪಿ ಕುಂದಾಪುರಕ್ಕೆ ಹೋಗಿರ್ಬೋದು, ಬೊಂಬಾಯಿಗೆಲ್ಲ ಹೋಗಿರ್ಲಿಕ್ಕಿಲ್ಲ. ಹೋದವರೊಂದು 20 ಜನ ಇರ್ಬೋದು. ಆದರೆ ನೀವು ಬೇರೆ ಬೇರೆ ಊರಿನಲ್ಲಿ ಬಂದವರು, ನಿಮ್ಮ ಅನುಭವವನ್ನು ಸಹ ಕೊಟ್ಟು ಅವರನ್ನು ಸ್ವಲ್ಪ ತಿದ್ದಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ, ಈ ತಮ್ಮ ಗುರುಗಳ ಇಲ್ಲಿ ಬಂದು ನಮ್ಮ ಪರಿಕ ಆಸ್ಪತ್ರೆಗೆ ಕಾಲಿಟ್ಟು ನಮ್ಮನ್ನು ಆಶೀರ್ವದಿಸುವುದಕ್ಕೆ ಪೂರ್ಣ ರೀತಿಯ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಿಮ್ಮ ಶುಭ ನುಡಿಗಳಿಗೆ ಕೃತಜ್ಞತೆಗಳು ಸರ್. ಸೌತಿಗನ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಶ್ರೀಯುತರು ಸಭೆಯನ್ನು ಉದ್ದೇಶಿಸಿ ಕೃತಜ್ಞತಾ ನುಡಿಗಳನ್ನು ಮಾಡಬೇಕಾಗಿ ನಮ್ಮ ಅಪೇಕ್ಷೆ. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿ ಆಸೀನರಾಗಿರುವ ಸ್ವಾಮೀಜಿಗಳಿಗೆ ನನ್ನ ಪ್ರಣಾಮ. ಹಾಗೆ ವೇದಿಕೆಯಲ್ಲಿರುವ ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮ ನೆಚ್ಚಿನ ಹರ್ಷೇಂದ್ರ ಕುಮಾರ್ ಶಾಂತವನ ಟ್ರಸ್ಟ್ ಅವರಿಗೆ ನನ್ನ ನಮಸ್ತೆ. ಹಾಗೆ ನಮ್ಮ ಶಾಂತವನ ಸಂಸ್ಥೆಯ ಕಾರ್ಯದರ್ಶಿಗಳು
ವಿಕ್ರಮ್ ಸರ್ ಅವರಿಗೂ ನನ್ನ ವಂದನೆಗಳು. ಮುಖ್ಯವಾಗಿ ಇಲ್ಲಿ ಬಂದಿರುವ ಎಲ್ಲ ಸಾಧಕರು ಅವರಿಗೆ ನನ್ನ ನಮನ. ನಮ್ಮ ಆಸ್ಪತ್ರೆಯ ನೆಚ್ಚಿನ ಸಿಬ್ಬಂದಿಗಳು ಹಾಗೂ ಇಂದಿನ ಸಭೆಗೆ ಬಂದಿರುವ ಎಲ್ಲ ಅತಿಥಿಗಳಿಗೆ ನನ್ನ ವಂದನೆಗಳು. ಪರೀಗ ಇದೊಂದು ಸಣ್ಣ ಹಳ್ಳಿ, ಸಣ್ಣ ಊರು. ಈಗ ನಮ್ಮ ದೇಶದ ಒಂದು ಭೂಪಟದಲ್ಲಿ ಅದರ ಒಂದು ಏನು ಮ್ಯಾಪ್ ಇದೆ, ಎದ್ದು ಕಾಣುವಂಥ ಒಂದು ಹಿಸ್ಟ್ರಿ ಇದೆ. ಇದಕ್ಕೆ ಮುಖ್ಯವಾಗಿ ಇಲ್ಲಿ ದೇಶದ ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಚಿಕಿತ್ಸೆಗೆ ಇಲ್ಲಿ ಬರ್ತಿದ್ದಾರೆ. ಮುಖ್ಯವಾಗಿ ನಾವು ಎಲ್ಲ ಇವತ್ತು ಬಂದಿದ್ದೇವೆ. ನಮ್ಮ ಮಧ್ಯ ಸ್ವಾಮೀಜಿಗಳು ಇದ್ದಾರೆ. ಇದು ಒಂದು ನಾನು ಹೇಳಬೇಕಿದ್ರೆ ಮಂಜುನಾಥನಲ್ಲಿಗೆ ಕೃಷ್ಣ ಪರಮಾತ್ಮ ಬಂದ ಹಾಗೆ. ಇದು ನಮ್ಮ ಭಾಗ್ಯ. ಈ ಭಾಗ್ಯ ಇದು ಯೋಗದ ಭಾಗ್ಯ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಇದನ್ನು ತಯಾರು ಮಾಡಿ ಧರ್ಮಸ್ಥಳದಲ್ಲಿ ಇದನ್ನು ಮೊದಲಿಗೆ ಒಂದು 2 ಬೆಡ್ಡಿನ ಹಾಸ್ಪಿಟಲ್ 1987ರಲ್ಲಿ ಒಂದು ದೂರದೃಷ್ಟಿಯಿಂದ ಈ ಪದ್ಧತಿ ಯೋಗ ಪ್ರಕೃತಿ ಚಿಕಿತ್ಸೆ ಮುಂದೆ ದೇಶಕ್ಕೆ ಒಂದು ದೊಡ್ಡ ಚಿಕಿತ್ಸೆಯಾಗಿ ದೇಶದ ಕಡೆಯ ವ್ಯಕ್ತಿಗೆ ಅಂದರೆ ಸಾಮಾನ್ಯ ಜನರಿಗೆ ಇದರ ಒಂದು ಉಪಯೋಗ ಬರಬೇಕು, ಕಡಿಮೆ ಖರ್ಚಿನಲ್ಲಿ ಇದರ ಒಂದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಪ್ರಕೃತಿ ಚಿಕಿತ್ಸೆ ಯೋಗ ಬರಬೇಕು ಅಂತ ಆವಾಗ ಅನೇಕ ವರ್ಷಗಳ ಹಿಂದೆ ಕಾವಂದರು ಪ್ಲಾನ್ ಮಾಡಿ ಅವರು 2 ಬೆಡ್ ಹಾಸ್ಪಿಟಲಲ್ಲಿ ಧರ್ಮಸ್ಥಳದಲ್ಲಿ ಸ್ಟಾರ್ಟ್ ಮಾಡಿದ್ರು. ತದನಂತರ 2 ವರ್ಷದಲ್ಲಿ 1989ರಲ್ಲಿ ದೇಶದ ಪ್ರಥಮ ಕಾಲೇಜು ನ್ಯಾಚುರೋಪತಿ ಡಿಗ್ರಿ ಕಾಲೇಜ್ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಿದರು. ಈಗ 2 ಬೆಡ್ಡಿನ ಆಸ್ಪತ್ರೆಯು 1000 ಬೆಡ್ಗಿಂತ ಹೆಚ್ಚು ಶಾಂತಿವನ, ಸೌಖ್ಯವನ, ಕ್ಷೇಮವನ ಒಟ್ಟಿಗೆ ನಮ್ಮಲ್ಲಿ 1000 ಬೆಡ್ಗಿಂತ ಹೆಚ್ಚು ಈಗ ಇಲ್ಲಿ ಸಾಧಕರಿಗೆ ಬಂದು ಚಿಕಿತ್ಸೆ ಏಕಕಾಲದಲ್ಲಿ ಬರಲಿಕ್ಕೆ ಏರ್ಪಾಡಾಗಿದೆ. ಅಂದರೆ ಈ ಲೆವೆಲ್ಗೆ ಬಂದಿದೆ. ಮೊದಲ ಪ್ರಕೃತಿ ಚಿಕಿತ್ಸೆ ಕಾಲೇಜು ಈಗ ದೇಶದಲ್ಲಿ 60 ಮೆಡಿಕಲ್ ಕಾಲೇಜ್ ಇದೆ. ನ್ಯಾಚುರೋಪತಿ ಯೋಗ ಮೆಡಿಕಲ್ 60 ಕಾಲೇಜ್ ಇದೆ. ನಾನು ಹೇಳಲಿಕ್ಕೆ ಬಯಸುವುದು ಇಷ್ಟೇ, ಧರ್ಮಸ್ಥಳದಲ್ಲಿ ಅನೇಕ ಜನಸೇವಾ ಕಾರ್ಯಕ್ರಮ ನಡೀತಾ ಇದೆ. ಅನೇಕ ಸಂಘ ಸಂಸ್ಥೆಗಳು, ಶಾಲೆ, ಕಾಲೇಜು, ಲಾ ಕಾಲೇಜ್, IIT, ಉಚಿತ ಏನು ಸಾಮೂಹಿಕ ವಿವಾಹ ಇರ್ಬೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರ್ಬೋದು, ಗುರುಕುಲ ಸಿದ್ಧವನ ರತ್ನಮಾನಸದಲ್ಲಿ ಇರ್ಬೋದು. ನಾನು ಅದೇ ಗುರುಕುಲದಲ್ಲಿ ಸಿದ್ಧವನದಲ್ಲಿ ಕಲ್ತವ. 1989ರಲ್ಲಿ ಪ್ರಥಮ ಕಾಲೇಜ್ ಆಗುವಾಗ ನಾನು ಸಿದ್ಧವನ ಗುರುಕುಲದಲ್ಲಿ PUC ಸ್ಟೂಡೆಂಟ್. ನಾನು ನ್ಯಾಚುರೋಪತಿಯ 3ನೇ ಬ್ಯಾಚ್ ವಿದ್ಯಾರ್ಥಿ. ಈಗ ಅದು ನ್ಯಾಚುರೋಪತಿ ದೇಶದಲ್ಲಿ ಹೆಮ್ಮರವಾಗಿ ಬೆಳೆದಿದೆ. ನಮ್ಮ ಉಜಿರೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಪ್ರಪಂಚದ ಎಲ್ಲ ಕೋಣೆಯಲ್ಲಿದ್ದಾರೆ. ಅಂದರೆ ಅಲೋಪತಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಈಗ ಯೋಗ ನ್ಯಾಚುರೋಪತಿ ಸೆಂಟರ್ ಓಪನ್ ಆಗಿದೆ. ನಿಮ್ಹಾನ್ಸ್ ಅಲ್ಲಿ ಇದೆ. ಅಂದರೆ ಅಲೋಪತಿ ಹಾಸ್ಪಿಟಲ್ನ ಡಾಕ್ಟರ್ಸ್ ಕೂಡ ಟ್ರೀಟ್ಮೆಂಟ್ಗೆ ಇಲ್ಲಿ ಬರ್ತಾರೆ. ಅಂದರೆ ಏನು ಅರ್ಥ, ಈ ಒಂದು ಚಿಕಿತ್ಸೆ ಏನು ಕಡಿಮೆ ಖರ್ಚಿನಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇದರಲ್ಲಿ ನಾವು ಚಿಕಿತ್ಸೆ ಕೊಡ್ತಾ ಇದ್ದೇವೆ. 2 ವರ್ಷ ಆದಮೇಲೆ ಪೇಷಂಟ್ ಇಲ್ಲಿಗೆ ಬರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಏನು ನನ್ನ ಮೈಗ್ರೇನ್ ವಾಸಿ ಆಯಿತು, ನನ್ನ ಎಸಿಡಿಟಿ ಕಡಿಮೆ ಆಯಿತು, ನನಗೆ ನೆಕ್ ಪೇಯ್ನ್ ಕುತ್ತಿಗೆ ನೋವು ಇತ್ತು, ಸರ್ಜರಿ ಮಾಡಬೇಕು ಹೇಳಿದ್ರು ಏನು ಅಲೋಪತಿ ಡಾಕ್ಟ್ರು, ಅದು ಈಗ ನಾನು ಸರ್ಜರಿ ಇಲ್ಲದೆ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾನು ಕಂಟಿನ್ಯೂ ಮಾಡ್ತಿದ್ದೇನೆ ಅಂತ. ಅಂದರೆ ಇದರಲ್ಲಿ ಏನು ಲಾಭ ಇದೆ, ನಾವು ಮೈಲ್ಡ್ ಮಾಡ್ರೇಟ್ ಕೇಸ್ ಎಲ್ಲ ಕೇಸನ್ನು ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ತಮ್ಗೆ ಗೊತ್ತಿದೆ, ಈಗ ಸಣ್ಣ ಸಣ್ಣ ವಿಷಯಕ್ಕೆ ಕೊಲೆಸ್ಟ್ರಾಲ್ಗೆ ಮೆಡಿಸಿನ್, ಸ್ವಲ್ಪ ಶುಗರ್ ಬಂದರೆ ಟ್ಯಾಬ್ಲೆಟ್, ಸ್ವಲ್ಪ BP ಬಂದರೆ ಟ್ಯಾಬ್ಲೆಟ್, ಎಸಿಡಿಟಿಗೆ ಟ್ಯಾಬ್ಲೆಟ್, ಕೆಲವರು ಅವಾಗ ಏನು ಕೋಲ್ಡ್ ಆಗಿ ಅದಕ್ಕೂ ಟ್ಯಾಬ್ಲೆಟ್. ಇನ್ನು ಈಗಿನ ಎಲ್ಲಿವರೆಗೂ ಬದಲಾದಂಥ ಜೀವನ ಪದ್ಧತಿ ಅಂದರೆ ಕೆಲವರು ನೀರೇ ಕುಡಿಯಿಲ್ಲ, ಮಕ್ಕಳು ಪೆಪ್ಸಿ ಕೋಕ್ ಕುಡಿತಾರೆ, ನೀರು ಕುಡಿದಿಲ್ಲ, ಈ ಥರ ಆಗಿದೆ. ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಜೀವನ ಪದ್ಧತಿಯನ್ನು ಬದಲಿಸುವಂಥ ಒಂದು ವ್ಯವಸ್ಥೆ ಇಲ್ಲಿ. ಮುಖ್ಯವಾಗಿ ಅವರಿಗೆ 21 ದಿವಸ ಟ್ರೀಟ್ಮೆಂಟ್, ಕೆಲವರಿಗೆ ಇನ್ನು ಕೆಲವರು 10 ದಿವಸ ಟ್ರೀಟ್ಮೆಂಟ್ ಬರ್ತಾರೆ, ಇನ್ನು ಕೆಲವರು ತುಂಬಾ ಬಿಸಿ ಅಂತ 7 ದಿವಸ ಚಿಕಿತ್ಸೆಯನ್ನು ಪಡಿತಾರೆ. ನಾವು ಒಂದು ವೆಹಿಕಲ್ ಸರ್ವಿಸ್ ಆದಾಗ ಇಲ್ಲಿ ನಾವು ದೇಹವನ್ನು ಡಿಟಾಕ್ಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೇವೆ. ಈ ತರ ನಮ್ಮಲ್ಲಿ ಒಳ್ಳೆ ಒಂದು ಟೀಮ್ ಇದೆ, ಡಾಕ್ಟರ್ಸ್ ಟೀಮು, ಸ್ಟಾಫ್, ಮ್ಯಾನೇಜರ್ ಪ್ರವೀಣ್ ಕುಮಾರ್, ಹಾಗೆ ನಮಗೆ ಅವಾಗವಾಗ ಬಂದು ಮಾರ್ಗದರ್ಶನ ಮಾಡುವ ಸೆಕ್ರೆಟರಿ ಸರ್ ಇದ್ದಾರೆ. ಇದಕ್ಕೆಲ್ಲ ಮೂಲ ಕರ್ತರು ಕಾವಂದರು. ಅವರ ಆದೇಶದ ಮೇಲೆಗೆ
ನಮ್ಮ ಬೆನ್ನೆಲುಬು ಆಗಿರುವವರು ಹರ್ಷಣ್ಣ, ನಮ್ಮ ಪ್ರೀತಿಯಲ್ಲಿ ನಾವು ಕರೆಯೋದು ಅವರಿಗೆ ಹರ್ಷಣ್ಣ ಅಂತ. ಅವರು ಇಷ್ಟು ಸಂಸ್ಥೆಗಳನ್ನು ಎಲ್ಲ ಖಾಲಿ ನೇತ್ರೋಪತಿ ಏನು ಕಾಲೇಜು ಅಥವಾ ಹಾಸ್ಪಿಟಲ್ ಅಲ್ಲ, ಅನೇಕ ಸಂಸ್ಥೆಗಳನ್ನು ಅಡ್ಮಿನಿಸ್ಟ್ರೇಷನ್ ಅನ್ನು ಯಶಸ್ವಿಯಾಗಿ ನಡೆಸ್ತಾ ಅವರು ಇಷ್ಟು ಬಿಡು ಇದ್ರೂ ಇಲ್ಲಿಗೆ ಬಂದು ನಮ್ಗೆ ಅವಾಗವಾಗ ನಮ್ಮ ಕುಂದುಕೊರತೆಗಳನ್ನು ನೀಗಿಸಿ ನಮಗೆ ಬೇಕಾದ ಸಲಹೆ ಮಾಹಿತಿ ಕೊಟ್ಟು ಇದೇ ತರ ಇವತ್ತೇನು ಗೋಪುರ ನಿರ್ಮಾಣ ಆಗಿದೆ ಅದು ನಮ್ಮ ಒಂದು ಬೇಡಿಕೆ ಆಗಿತ್ತು. ಹಾಗೆ ಈಗ ನಮ್ಮಲ್ಲಿ 320 ಬೆಡ್ ಹಾಸ್ಪಿಟಲ್ ಇದೆ. ಇಲ್ಲಿ ನಮಗೆ ಬೇಕಾದ ಎಲ್ಲ ಈಗ ಫೆಸಿಲಿಟಿ ಇದೆ. ಕಾಟೇಜ್, ಡಿಲಕ್ಸ್ ರೂಮ್, AC ರೂಮ್, ಜನರಲ್ ವಾರ್ಡ್ ಎಲ್ಲ ಫೆಸಿಲಿಟಿ ಇದೆ. ನಮ್ಮಲ್ಲಿ ಒಳ್ಳೆ ಒಂದು ಟೀಮ್ ಇದೆ. ಇಲ್ಲಿ ದೇಶದಲ್ಲಿ ಒಂದು ಒಳ್ಳೆ ನ್ಯಾಚುರೋಪತಿ ಹಾಸ್ಪಿಟಲ್, ಇಲ್ಲಿ ಒಳ್ಳೆ ರಿಸಲ್ಟ್ ಕೊಡುವಂತ ಹಾಸ್ಪಿಟಲ್ ಸೌಖ್ಯವನ್ನ ಪರೀಕ್ಷದಾಗಿದೆ. ಆದ್ರಿಂದ ನಾನು ಮೊದಲು ಹೇಳಿದಾಗೆ ಇದು ದೇಶದಲ್ಲಿ ಏನು ಒಂದು ಎದ್ದು ತೋರಿಸುವಂತ ಒಂದು ಜಾಗ ಇದು. ಇಲ್ಲಿ ಈಗ ಬಂದಿದ್ದಾರೆ ಒಬ್ರು ದುಬೈ ಅವರು ಶಾಂತಿವನದಲ್ಲಿ ಟ್ರೀಟ್ಮೆಂಟ್ ತಕೊಂಡು ಅಲ್ಲಿ ದುಬೈಯಲ್ಲಿ ನ್ಯಾಚುರೋಪತಿ ಸೆಂಟರ್, ಯೋಗ ಸೆಂಟರ್ ಮಾಡಿದ್ದಾರೆ. ಅಂದ್ರೆ ಈ ಪ್ರಕೃತಿ ಚಿಕಿತ್ಸೆ ಯೋಗ ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಟ್ರೀಟ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಡೀತಾ ಇದೆ. ಅಂದ್ರೆ ಈ ಸಿಸ್ಟಮ್ಗೆ ನಾವು ಹೆಚ್ಚಿನ ಆದ್ಯತೆ ಮಾಡಬೇಕು. ಇದೆಲ್ಲ ನಾವು ಯಾವುದೇ ಅಡ್ವರ್ಟೈಸ್ ಕೊಡುವುದಿಲ್ಲ. ನೀವು ಬಂದವರು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಒಳ್ಳೇದಿದೆ ಅಂತ ಹೇಳಿ ಪುನಃ 4 ಜನರನ್ನ ಕಳಿಸ್ತೀರಿ. ಇದು ಒಳ್ಳೆ ನಮ್ಗೆ ರಿಸಲ್ಟ್. ಅದರಿಂದ ಈ ಸಿಸ್ಟಮ್ ಇನ್ನು ಮುಂದಕ್ಕೆ ಬರಲಿ, ಇದಕ್ಕೆ ನಮ್ಮ ಹಿರಿಯರ ಆಶೀರ್ವಾದ ಇರಲಿ. ನಾನು ಕಾವಂದರಿಗೆ ಈ ಸಂದರ್ಭದಲ್ಲಿ ಸ್ವಾಮೀಜಿ ಅವರಿಗೆ ನನ್ನ ನಮನ ತಿಳಿಸ್ತಾ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಪತ್ರ ವಾಚನ ಹರ್ಷಿಕಾ ರೈ, ವೈದ್ಯಾಧಿಕಾರಿಗಳು, ಸೌಖ್ಯವನ ಆಸ್ಪತ್ರೆ. ರಚನೆ ಶ್ರೀಮತಿ ಅರುಣಾ ಹೆಬ್ರಿ. ಮಂಜುನಾಥಾಯ ನಮಃ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಸೌಖ್ಯವನ, ಪರೀಕ. ಜಗದ್ವಂದ್ಯರಿಗೆ ಅರ್ಪಣೆ. ಶ್ರೀ ಶ್ರೀನಿವಾಸನ ವರಪ್ರಸಾದದ ಫಲವು ಶಿವರೂರಿನಲ್ಲಿ ದಿವ್ಯ ಬೆಳಕಾಗಿದ್ದು ಕಸ್ತೂರಿಯಮ್ಮ ಹಯಗ್ರೀವ ಪುಣ್ಯ ದಂಪತಿಗಳಿಗೆ ಪುತ್ರ ರತ್ನವು ಮಡಿಲ ಸೇರಿದು ನೈವೇದ್ಯಂತೆ. ಬಾಲ್ಯವದು ಕಳೆಯುತ್ತಾ ಆಧ್ಯಾತ್ಮ ಸೆಳೆಯಿತು ಗುರುವಾಗಿ ದೊರೆಯಲು ಶ್ರೀ 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 ವಿದ್ಯಾಮಾನ್ಯ ತೀರ್ಥರು. ವೇದ ವಿದ್ಯಾ ಪಾರಂಗತ ಪ್ರಕಾಂಡ ಪಂಡಿತ ಗುರು ಹೃದಯ ಗೆದ್ದು ಸನ್ಯಾಸ ದೀಕ್ಷೆಯನ್ನು ಪಡೆದು ಶ್ರೀ 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 ವಿದ್ಯಾಧೀಶ ತೀರ್ಥರೆಂಬ ಅಭಿಧಾನ ಒಲಿಯಿತು. ಪೂಜೆ ಪ್ರವಚನಗಳು ನಿತ್ಯ ಉಸಿರಾಯಿತು. ತತ್ವ ವೇದ ವಿದ್ಯಾಪೀಠಗಳನ್ನು ಸ್ಥಾಪಿಸುತ್ತಾ ಸಂಸ್ಕೃತಿಯ ರಕ್ಷಣೆಗೆ ಕಟಬದ್ಧರಾದವರು. ಸರ್ವಜ್ಞ ಪೀಠಾರೋಹಣವಗೈದರು ನವ ಸಮಾಜದ ಒಳಿತಿಗೆ ಸಂಕಲ್ಪವನ್ನು ಮಾಡಿ ಅನವರತ ಅಹೋರಾತ್ರಿ ನಿತ್ಯ ಭಜನೆಯ ಮಾಡುತ್ತಾ ಲಕ್ಷ ತುಳಸಿ ಅರ್ಚನೆಯ ಕೃಷ್ಣನಿಗೆ ಅರ್ಪಿಸುತ್ತಾ ಚಿನ್ನನ ಸಂತರ್ಪಣೆ, ಚಿನ್ನನಿಗೆ ಶುಶ್ರೂಷೆ, ಶ್ರೀ ಮುಖ್ಯ ಪ್ರಾಣನಿಗೆ ಕಡವರದ ಕವಚ, ವಜ್ರ ಕಿರೀಟವು ಶ್ರೀ ಕೃಷ್ಣನಿಗೆ ಅರ್ಪಣೆಯು ಗರ್ಭಗುಡಿ ಪಡೆಯಿತು ಸ್ವರ್ಣಮಯ ಹೊಲಿಗೆ. ಸರ್ವಶ್ರೇಷ್ಠ ಯತಿವರೇಣ್ಯ ಅಕಳಂಕ ಗುಣಚರಿತ ಕೋದಂಡ ಪಾಣಿ ಶ್ರೀರಾಮನ ನಿತ್ಯ ಉಪಾಸಕರು ಶ್ರೀಮನ್ಯಾಯ ಸುಧ ಪ್ರವಚನವಗೈಯುತ್ತ 15 ಮಂಗಲವಗೈದ ಗುರುವಂದ್ಯರು. ಸೌಖ್ಯವನದಿ ಸರ್ವರು ಶ್ರೀಪಾದ ಪದ್ಮಕ್ಕೆ ಕೊಡಮಟ್ಟು ಶ್ರೀ ಹರ್ಷೇಂದ್ರ ಕುಮಾರರು ನಮಿಸಿ ಗೌರವಿಸಿದ ಶ್ರುತಿನ. ಈ ಕಾವ್ಯ ತುಳಸಿ ಮಾಲೆ ಜಗದ್ವಂದರಿಗೆ ಅರ್ಪಣೆಯು ಸಂತ ಶ್ರೇಷ್ಠ ಶ್ರೀ 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 ವಿದ್ಯಾಧೀಶ ತೀರ್ಥರಿಗೆ ಅರ್ಪಣೆಯು. ನೀಡುತ್ತಿರುವವರು ಶ್ರೀ ಶ್ರೀ ಸೀತಾರಾಮ ತೋಳ್ಪಿಡಿತಾಯ, ಕಾರ್ಯದರ್ಶಿಗಳು, ಶಾಂತಿವನ ಟ್ರಸ್ಟ್, ರಿಜಿಸ್ಟರ್ಡ್ ಧರ್ಮಸ್ಥಳ, ಮುಖ್ಯ ವೈದ್ಯಾಧಿಕಾರಿಗಳು, ವೈದ್ಯ ವೃಂದ, ವ್ಯವಸ್ಥಾಪಕರು ಹಾಗೂ ಸರ್ವ ಸಿಬ್ಬಂದಿಗಳು. ಸೌಖ್ಯವನ, ಪರೀಕ. ರಚನೆ ಶ್ರೀಮತಿ ಅರುಣಾ ಹೆಬ್ರಿ, ಸೌಖ್ಯವನ, ಪರೀಕ. ಪರಿವಾರ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ದಿವ್ಯ ಉಪಸ್ಥಿತಿಯನ್ನು ಗೌರವಿಸಿ ಸಂಸ್ಥೆಯ ವತಿಯಿಂದ ಸನ್ಮಾನಿಸುವರೆ ಸಂಸ್ಥೆಯ ಟ್ರಸ್ಟಿಗಳಾದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಲ್ಲಿ ಪ್ರಾರ್ಥನೆ.
ಸನ್ಮಾನವನ್ನು ಸ್ವೀಕರಿಸಿದ ತಾವು ನಮ್ಮನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಬೇಕಾಗಿ ವಿನ್ನವಿಸಿಕೊಳ್ಳುತ್ತೇವೆ. ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ ಹರಶಂಭೋ ಮಹಾದೇವ ವಿಶ್ವೇಶಾನರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ದೊಡ್ಡ ದೇವಸ್ಥಾನ. ಹೋದಾಗ ಅಲ್ಲಿ ಬಾಗಿಲು ಹಾಕಿದ್ರು. ನಾನು ಹೋದಾಗ ನನಗೆ ತುಂಬ ನೋವಾಯಿತು. ಒಂದು ಅಪಶಕುನ ಇದ್ದಾಗ ನೋಡಿ, ದೇವಸ್ಥಾನಕ್ಕೆ ಹೋದಾಗ ಬಾಗಿಲು ತೆಗೀಬೇಕು ಹೊರತು ಬಾಗಿಲು ಹಾಕಿದರೆ ಈ ಹೋದವ ಪಾಪಿ ಅಂತ ಆಗುತ್ತೆ. ನನಗೆ ಚಿಂತೆ ಆಯಿತು. ಅಯ್ಯೋ, ದೇವರ ದರ್ಶನಕ್ಕೆ ಅಂತ ಬಂದೆ, ಬಾಗಿಲು ಹಾಕಿದ್ರು ಅಂತ ನೋವಾಯಿತು. ಅದು ಏನು ಕತೆ ಅಂತಂದರೆ, ಅದು ಬಾಗಿಲು ಯಾಕೆ ಹಾಕಿದ್ರು ಅಂತಂದರೆ ಆ ಬಾಗಿಲಿನ ಡಿಸೈನ್ ಸ್ವಾಮಿಗಳು ನೋಡಲಿ ಅಂತ ಅವರು ಹಾಕಿತ್ತು. ಅದು ಬೆಳ್ಳಿ ಕಸೂತಿ ಎಲ್ಲ ತುಂಬ ಅದರಲ್ಲಿ ಮಾಡಿದ್ರು ಅದನ್ನು. ಅವ್ರ ಪಾಪ ಅವರಿಗೆ ಆ ಆಲೋಚನೆ, ಅವರಿಗೆ. ನನಗೆ ಈ ಆಲೋಚನೆ. ನಾನು ಅವರಿಗೆ ಹೇಳಿದೆ, ಕಣಗೆ ನೋಡಿ, ದೇವಸ್ಥಾನಕ್ಕೆ ಬಂದಾಗ ಹೋದ ಮೇಲೆ ನೀವು ಬಾಗಿಲು ಹಾಕಿ, ಬರುವಾಗ ಬಾಗಿಲು ಹಾಕಬೇಡಿ ಅಂತ. ಇವತ್ತು ಹೆಗ್ಡೆಯವರು ನಮ್ಮ ಸೌಖ್ಯವನಕ್ಕೆ ಬರುವಾಗ ದ್ವಾರವನ್ನು ನಿರ್ಮಾಣ ಮಾಡಿದ್ದಾರೆ. ದ್ವಾರ ಅಂದರೆ ಬಾಗಿಲು. ಇದು ಹಾಕುವ ಬಾಗಿಲು ಅಲ್ಲ, ಬಂದವರಿಗೆಲ್ಲ ತೆರೆದುಕೊಳ್ಳುವ ಬಾಗಿಲು ಇವತ್ತು ಓಪನ್ ಮಾಡಿದ್ದಾರೆ. ಎಲ್ಲರೂ ಇಲ್ಲಿ ಬನ್ನಿ ಅಂತ ಸ್ವಾಗತ ಮಾಡುವ ಬಾಗಿಲು. ಇಲ್ಲಿ ಮುಚ್ಚಲಿಕ್ಕಿಲ್ಲ, ತೆರೆದುಕೊಳ್ತದೆ. ಎಷ್ಟು ಹೊತ್ತಿಗೂ ಇಲ್ಲಿ ಬರಬಹುದು. ಒಂದು ಜಾಗಕ್ಕೆ ನಾವು ಹೋದರೆ ಹೇಗಿರಬೇಕು ಅಂತಂದರೆ, ಬನ್ನಿ 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 ಅಂತ ಹೇಳುವಾಗಿರ್ಬೇಕು. ಅಯ್ಯೋ ಹೋಗಿ ಹೋಗಿ ಅಂತ ಹೇಳುವಾಗಿರಬಾರ್ದು. ನಮ್ಮ ಹರ್ಷಣ್ಣ ತೋರಿಸಿದರು, ಬೋರ್ಡ್ ತೋರಿಸಿದರು, ಪ್ರಕೃತಿ ಮರಳಿ ಪ್ರಕೃತಿಗೆ ಅಂತ. ಹಾಗಾಗಿ ನಮ್ಮದು ಹೇಗೆ ಅಂತಂದರೆ, ಬರಬೇಡಿ ಅಂತಲ್ಲ, ಇನ್ನು ಬರಬೇಡಿ ಅಂತಲ್ಲ, ಮತ್ತೆ ಬನ್ನಿ, ಯಾವಾಗ ಕಾಣಿಸ್ತದೆ ಅವಾಗೆಲ್ಲ ಬನ್ನಿ ಅಂತ ಕರೆಯುವ ಬಾಗಿಲು ಇಲ್ಲಿ ಓಪನ್ ಆಗಿದೆ ಅಂತಂದರೆ ಇಡೀ ಪ್ರಪಂಚಕ್ಕೇ ಇದೊಂದು ಆಸೆಯಾಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೀನಿ. ನಮಗೆ ದೇವರು ಕಾಣುವುದಿಲ್ಲ, ದೇವರು ಇಲ್ಲ ಅಂತ ಹೇಳುವ ಹಾಗಿಲ್ಲ. ನಮ್ಮ ಈ ಶರೀರನೇ ದೇವರನ್ನು ನೆನಪಿಸ್ತದೆ. ಯಾಕೆ ಅಂತಂದರೆ ಈ ಶರೀರ ಯಾರೂ ನಿರ್ಮಾಣ ಮಾಡಲಿಕ್ಕಾಗುವುದಿಲ್ಲ. ಸುಮ್ಮನೆ ಅಪ್ಪ ಅಮ್ಮ ಅಂತ ನಿಮಿತ್ತ ಅಷ್ಟೇ ಹೊರತು ಅಪ್ಪಮ್ಮನ ಕೊಡುಗೆ ಇದರಲ್ಲಿ ಏನೂ ಇರುವುದಿಲ್ಲ. ಯಾಕೆಂತಂದರೆ ಅಪ್ಪ ಅಮ್ಮನ ಕನಸು ತುಂಬ ಇರ್ತದೆ. ಮಗು ಹೆಣ್ಣಾಗಬೇಕು, ಗಂಡಾಗಬೇಕು ಅಂತ ಆಸೆ ಇರ್ತದೆ. ತಿರ್ಗಮುರ್ಗಾಗಿರ್ತದೆ. ಅದು ಗಂಡು ಅಂತ ಬಯಸ್ತಾರೆ, ಹೆಣ್ಣಾಗ್ತದೆ, ಹೆಣ್ಣು ಅಂತ ಬಯಸ್ತಾರೆ, ಗಂಡಾಗಿರ್ತದೆ. ಹಾಗಾದರೆ ನಮ್ಮದೇನೂ ಪಾತ್ರ ಇಲ್ಲ ಅಂತಾಯಿತು. ಅದನ್ನು ಯಾರು ಮಾಡಿದರು? ಹಾಗಾದರೆ ಸಾಮಾನ್ಯವಾಗಿ ನೋಡಿ, ನಾವು ಏನು ಮಾಡಿದರೂ ಒಂದು ಬೋರ್ಡ್ ಇರ್ತದೆ. ನಮ್ಮ ಕಂಪನಿಯಲ್ಲಿ ತಯಾರಾದರೆ ಅದರಲ್ಲಿ ಬೋರ್ಡ್ ಇರ್ತದೆ. ಒಂದು ಚಿಕ್ಕ ಮಿಠಾಯಿಯೋ ಚಿಕ್ಕ ಚಾಕ್ಲೇಟೋ ತಗೊಂಡ್ರೆ ಆ ರ್ಯಾಪರಲ್ಲಿ ಪೂರ್ತಿ ಕಂಪನಿಯ ಹೆಸರು ಅದರಲ್ಲಿ ದಾಖಲೆಯಾಗಿರ್ತದೆ. ನೋಡಿ, ಎಲ್ಲಿ ಯಾವುದೇ ಒಂದು ವಸ್ತು ನೋಡಿದರೆ ಅದರಲ್ಲಿ ಮಾಡಿದ ಕಂಪನಿಯ ಹೆಸರಿಲ್ಲದೆ ಆ ವಸ್ತು ಬರುವುದೇ ಇಲ್ಲ. ಎಷ್ಟಿರ್ತದೆ ಅಂತಂದರೆ, ಕೆಲವು ವಸ್ತುಗಳಲ್ಲಿ ಹಾಕ್ತಾರೆ, ನಾವು ಅದನ್ನು ಗೀಚಿ ತೆಗೆದರೂ ಅದು ಹೋಗುವುದಿಲ್ಲ. ಹಾಗಾಗಿ ಮನುಷ್ಯನ ಕೊಡುಗೆ ಅಂದರೆ ಹಾಗಿರ್ತದೆ. ಅದರಲ್ಲಿ ಹೆಸರು ಬೇಕೇ ಬೇಕು. ಹೆಸರು ಇಲ್ಲದೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಂತ ಇಲ್ಲವೇ ಇಲ್ಲ. ಈ ಶರೀರದಲ್ಲಿ ನೀವು ನೋಡಿ, ಕಾಲಿನಿಂದ ತಲೆಯ ತನಕ ನೋಡಿ, ಎಲ್ಲಿಯಾದರೂ ಒಂದು ಬೋರ್ಡ್ ಉಂಟಾ? ಒಂದು ವೇಳೆ ನಮ್ಮದು ದೇಶದಲ್ಲಿ ತಯಾರಾಗಿದ್ದರೆ, ಯಾವುದೋ ಒಂದು ದೇಶದಲ್ಲಿ ತಯಾರಾಗಿದ್ದರೆ ಮೇಡ್ ಇನ್ ಜಪಾನ್, ಮೇಡ್ ಇನ್ ಜರ್ಮನ್, ಮೇಡ್ ಇನ್ USA ಅಂತ ಬೋರ್ಡ್ ಇರ್ತದೆ. ಆದರೆ ಈ ಶರೀರ ನೋಡಿ, ಇಷ್ಟು ದೊಡ್ಡ ಬೆಲೆ ಬಾಳುವ ವಸ್ತು, ಇದರಲ್ಲಿ ಎಲ್ಲಿಯಾದರೂ ಒಂದು ಬೋರ್ಡ್ ಉಂಟಾ? ಮೇಡ್ ಇನ್ ಜಪಾನ್, ಮೇಡ್ ಇನ್ ಜರ್ಮನ್ ಅಂತ ಇಲ್ಲ. ಯಾಕೆ ಗೊತ್ತುಂಟ? ಇದು ಮೇಡ್ ಇನ್ ಜಪಾನ್ ಅಲ್ಲ, ಮೇಡ್ ಇನ್ ಜರ್ಮನ್ ಅಲ್ಲ, ಇದು ಮೇಡ್ ಇನ್ ಹೆವನ್. ಹಾಗಾಗಿ ಇದಕ್ಕೆ ತುಂಬ ಬೆಲೆ, ಇದಕ್ಕೆ ಅಮೂಲ್ಯವಾದಂತಹ ಬೆಲೆ. ಹಾಗಾಗಿ ಇದನ್ನು ಯಾರು ಕೊಟ್ಟರು ಅಂತಂದರೆ, ಇದು ನಮ್ಮದು ಗಿಫ್ಟ್ ಅಲ್ಲ, ಇದು ಗಾಡ್ ಗಿಫ್ಟ್ ಇದು. ಹಾಗಾಗಿ ಭಗವಂತ ಕೊಟ್ಟ ದೊಡ್ಡ ಕೊಡುಗೆ ಅಂತಂದರೆ ಈ ಶರೀರ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯೋಗ ಕ್ಷೇಮಂ ವಗಾಮ್ಯಹಂ ಅಂತ. ಯೋಗ ಕ್ಷೇಮ ಅಂತ ಎರಡು ಇರ್ತದೆ ಅಂತ. ಯೋಗ ಅಂತಂದರೆ ನಮಗೆ ಬರುವುದು ಯೋಗ. ಈ ದೊಡ್ಡ ಜಾಗ ಸಿಕ್ಕಿತು, ಇದು ಯೋಗ. ಯೋಗ ಅಂದರೆ ಅಪ್ರಾಪ್ತಸ್ಯ ಲಾಭ. ನಮಗೆ ದೊಡ್ಡ ಲಾಭ ಬಂದರೆ ಅದನ್ನು ಯೋಗ ಅಂತ ಕರೀತಾರೆ. ಕ್ಷೇಮ ಅಂತಂದರೆ
ಅದನ್ನು ಮೇಂಟೆನೆನ್ಸ್ ಮಾಡುವಂಥದ್ದು, ಅದನ್ನು ಬೆಳೆಸುವಂಥದ್ದು ಕ್ಷೇಮ. ಯೋಗ ಅಂದರೆ ಜಾಗ ಕೊಟ್ಟರು ಅಷ್ಟೇ. ಆ ಜಾಗವನ್ನು ಕಾವಂದರು ಹಾಗೇ ಇಟ್ಟುಕೊಂಡಿದ್ರೆ ಬರೀ ಯೋಗ ಮಾತ್ರ ಆಗ್ತಿತ್ತು. ಹಾಗೆ ಮಾಡಲಿಲ್ಲ ನೋಡಿ, ಇಡೀ ಜಗತ್ತೇ ಬರುವ ಹಾಗೆ ಮಾಡಿದ್ದಾರೆ ಅಂತಂದರೆ ಇದು ಕ್ಷೇಮ. ಅವರು ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಗಿಫ್ಟ್ ಇದು. ಹಾಗಾಗಿ ಈ ಶರೀರ ಭಗವಂತನ ಗಿಫ್ಟ್ ಆಯಿತು, ಯೋಗ ಆಯಿತು. ಯೋಗಕ್ಕಿಂತ ಕ್ಷೇಮ ಬಹಳ ಮುಖ್ಯ. ಶರೀರ ಬರುವುದು ಮುಖ್ಯ ಅಲ್ಲ, ಬಂದ ಶರೀರವನ್ನು ಬೆಳೆಸುವುದು ಮುಖ್ಯ. ನಮ್ಮಲ್ಲೆಲ್ಲ ಆಶೀರ್ವಾದ ಮಾಡ್ತಾರೆ, ಶತಮಾನಂ ಭವತಿ ಶತಾಯು ಪುರುಷ ಅಂತ, 100 ವರ್ಷ ಬದುಕುವಂತ ಆಶೀರ್ವಾದ ಮಾಡ್ತಾರೆ. ಕೆಮ್ಮು, ಕಾಲು ನೋವು, ಕೈ ನೋವು, ಹೆಡ್ಡೇಕು ಎಲ್ಲ ಇದ್ದರೆ ಯಾರಿಗೆ ಬೇಕ್ರಿ 100 ವರ್ಷ? ಇದೊಂದು ನರಕ ನಮಗೆ. ಅಯ್ಯೋ ಸತ್ರೆ ಸಾಕು ಅಂತ ಅನಿಸ್ತದೆ. ಯಾವಾಗ ಇನ್ನೂ ಬದುಕಬೇಕು ಅಂತ ಆಸೆ ಇರ್ತದೆ ಅಂತಂದರೆ ಮನಸ್ಸಿಗೆ ನೆಮ್ಮದಿ ಇದ್ದರೆ ಮಾತ್ರ. ಮನಸ್ಸಿಗೆ ನೆಮ್ಮದಿ ಯಾವಾಗ ಇರುತ್ತೆ ಅಂತಂದರೆ ಶರೀರ ಪರ್ಫೆಕ್ಟ್ ಆಗಿದ್ದರೆ ಮಾತ್ರ. ಹಾಗಾಗಿ ಶರೀರಕ್ಕೂ ನಿರೋಗತೆ ಇರಬೇಕು, ಮನಸ್ಸಿಗೂ ಶಾಂತಿ ಇರಬೇಕು, ಆವಾಗ ಇನ್ನೂ ಬದುಕುವ ಅಂತ ನಮಗೆ ಕಾಣಿಸ್ತದೆ. ಇದನ್ನು ಕ್ಷೇಮ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ವಿವರಿಸಿದ್ದಾನೆ. ಹಾಗಾಗಿ ನಮಗೆ ಜೀವನದಲ್ಲಿ ಯೋಗಕ್ಕಿಂತ ಕ್ಷೇಮ ಅನ್ನೋದು ಬಹಳ ಮುಖ್ಯ. ನಮಗೆ ಗಾಡಿ ತಗೊಂಡ್ರೆ ಅದು ರಿಪೇರಿ ಮಾಡಬೇಕಾದ್ರೆ ನಾವು ಆ ಶೋರೂಮಿಗೆ ಹೋಗಬೇಕು. ನಾವು ಅಲ್ಲಿಗೆ ಹೋದರೆ ಆ ಗಾಡಿ ಚೆನ್ನಾಗಿ ಅದನ್ನು ಸರ್ವಿಸ್ ಮಾಡಿ ಕೊಡ್ತಾರೆ ನಮಗೆ. ಇದು ಒಂದು ದೊಡ್ಡ ಗಾಡಿ ಇದು. ಈ ಗಾಡಿಯನ್ನು ನಾವು ಎಲ್ಲಿ ನಾವು ರಿಪೇರಿ ಮಾಡಿಸಬೇಕು? ಶೋರೂಮಿಗೆ ಕಳಿಸಬೇಕು. ಭಾಳ ಕಷ್ಟ. ಒಂದು ಶೋರೂಮ್ ಕಳಿಸಿದ್ರೆ ಅದರ ಪಾರ್ಟ್ ತೆಗೆದರೆ, ಬೆಲೆ ಬಾಳುವ ವಸ್ತುವನ್ನು ತೆಗೆದರೆ, ಈ ಶರೀರದಲ್ಲಿ ಬೆಲೆ ಬಾಳುವ ವಸ್ತುಗಳಿವೆ. ಎಷ್ಟು ಕಿಡ್ನಿಗಳಂತಹ ವಸ್ತುಗಳಿವೆ. ಮಾರಾಟ ಮಾಡಿದರೆ ಎಷ್ಟೂ ಸಂಪಾದನೆ ಮಾಡ್ಬೋದು. ಆ ಕಿಡ್ನಿಯೇ ತೆಗೆದುಬಿಟ್ರೆ ನಮ್ಗೆ ಯಾರಿಗೆ ಗೊತ್ತಾಗುತ್ತೆ? ಮತ್ತೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಒಳ್ಳೆಯ ಶೋರೂಮಿಗೆ ಹೋಗಬೇಕು. ಇದಕ್ಕೆ ಯೋಗ ಈ ಶರೀರಕ್ಕೆ ಬಂದಿದೆ, ಇದಕ್ಕೆ ಕ್ಷೇಮ ಸಿಗಬೇಕು ಅಂತಾದರೆ ಯಾವುದೋ ಹಾಸ್ಪಿಟಲಿಗೆ ಹೋಗಬೇಡಿ, ಪರಿಕದ ಸೌಖ್ಯವನಕ್ಕೆ ಬನ್ನಿ. ಆವಾಗ ಇದು ಶೋರೂಮ್ ಇದು, ಇದರಲ್ಲಿ ಒಳ್ಳೆಯ ಪ್ರಗತಿ ಚಿಕಿತ್ಸೆ ಸಿಗ್ತದೆ. ಪಾರ್ಟ್ ತೆಗೆಯುವುದಲ್ಲ, ಪಾರ್ಟ್ ಕೂಡಿಸಿ ಇದನ್ನು ಸಮೃದ್ಧವನ್ನಾಗಿ ಮಾಡಿ ಆರಾಮವಾಗಿ 100 ವರ್ಷ ನಾವು ಬದುಕಬೇಕು ಅಂತ ಬೇಕಾದಂತಹ ಆ ಶರೀರವನ್ನು ತಯಾರು ಮಾಡಿ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಇದೆ, ಪ್ರಾಚೀನರು ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ. ಮೈಗೆ ಮಣ್ಣು ಹಾಕಬೇಕು, ಗೋಪಿ ಹಚ್ಚಿ ಕೊಡಬೇಕು, ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ ನಮಗೆ. ಅದು ನಮಗೆ ಗಲೇಜು ಅನಿಸ್ತಿತ್ತು. ಅಯ್ಯೋ ಮಣ್ಣು ಹಾಕುದಾ, ಅದೇನು ಗಲೇಜು ಅಂತ ನಮಗೆ ಅನಿಸ್ತಿತ್ತು. ಪ್ರಕೃತಿ ಚಿಕಿತ್ಸೆ ಅಂತೇಳಿ ಮಾಡಿಸಿದ್ದಾರೆ. ಇಲ್ಲಿ ಒಂದು ಅದರಲ್ಲಿ ಚಿಕಿತ್ಸೆನೇ ಇದೆ. ಅದೇನು ಅಂದರೆ ಮಡ್ ಬಾತ್. ಎಷ್ಟು ಒಳ್ಳೆಯ ಶಬ್ದ, ಎಷ್ಟು ಖುಷಿ ನೋಡಿ. ಮಣ್ಣು ಹಾಕು ಅಂತಂದರೆ ನಮ್ಮ ಮುಖ ಹೀಗೆ ಸಿಂಡರಿಸಿಕೊಳ್ತೇವೆ. ಮಡ್ ಬಾತ್ ಅಂತ ಹೇಳಿದ ಕೂಡಲೇ ಭಾರೀ ಖುಷಿ. ಏನು ಮಾಡಿದರು ಅಲ್ಲಿ ಅಂದರೆ ಮಡ್ ಬಾತ್. ಒಳ್ಳೆಯ ಶಬ್ದ ನೋಡಿ. ನಮ್ಮಲ್ಲೆಲ್ಲ ಹೇಳ್ತಾರೆ ಮನೆ ಉಪವಾಸ ಮಾಡು ಅಂತ ಹೇಳ್ತಾರೆ. ಉಪವಾಸ ಮಾಡು ಅಂತಂದರೆ ಮುಖ ಉಷ್ಟು ಊದಿಕೊಳ್ತದೆ. 4 ದಿವಸ ಈ ಶಾಂತಿವನಕ್ಕೆ ಬಂದರೆ ಹೋಗುವಾಗ ಕೇಳ್ತಾರೆ, ಏನು ಮಾಡಿದ್ದೀಯಾ ಅಲ್ಲಿ ಅಂತ. ಡಯಟ್ ಮಾಡಿ ಬಂದೆ ಅಂತ. ಭಾಳ ಖುಷಿ. ಉಪವಾಸ ಅಂದರೆ ಆ ಶಬ್ದ ಎಲರ್ಜಿ ನಮಗೆ. ಡಯಟ್ ಅಂದರೆ ತುಂಬ ಖುಷಿ. ಮನೆಯಲ್ಲಿ ಮನೆ ಹೊರಗೆ ನಿಲ್ಲಿಸ್ತಾರೆ, ಒಂದು 10 ನಿಮಿಷ ನಿಂತು ಬಾ ಅಂತ. ನಮ್ಮದೆಲ್ಲ AC ರೂಮಲ್ಲಿ ಇರೋದು, AC ಗಾಡಿಯಲ್ಲಿ ತಿರುಗುವುದು, AC ಆಫೀಸ್ನಲ್ಲೇ ಕೆಲಸ ಮಾಡುವುದು, ಎಲ್ಲ AC ಜೀವನ ಆಗಿರ್ತದೆ. ಸ್ವಲ್ಪ ಹೊತ್ತು ಬಿಸಿಯಲ್ಲಿರು ಅಂತ ನಿಲ್ಲಿಸ್ತಾರೆ. ನಮ್ಮಲ್ಲಿ ಹಿತ್ತು, ಸಂಧ್ಯಾ ವಂದನೆ ಮಾಡು, ಜಪ ಮಾಡು, ದೇವರ ಪೂಜೆ ಮಾಡು, ಸೂರ್ಯನಿಗೆ ಅರ್ಘ್ಯ ಕೊಡು, ನದಿ ತೀರದಲ್ಲಿರು ಅಂತೆಲ್ಲ ಹೇಳ್ತಿದ್ರು. ಬಿಸಿ 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 ಅಂತ. ನಾವು ಚಿಕಿತ್ಸೆಗೆ ಬಂದರೆ ಸನ್ಬಾತ್ ಎಷ್ಟು ಚೆನ್ನಾಗಿದೆ ನೋಡಿ. ಬಿಸಿಲಿಗೆ ನಿಲ್ಲು ಅಂದರೆ ಆಗೋಲ್ಲ, ಸನ್ಬಾತ್ ಅಂದರೆ ಆಗ್ತದೆ, ಮಡ್ ಬಾತ್ ಅಂದರೆ ಆಗ್ತದೆ, ನಮಗೆ ಡಯಟ್ ಅಂದರೆ ಆಗ್ತದೆ. ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ ಮನೆಯಲ್ಲಿ. ಅದನ್ನು ಮನೆಯಲ್ಲಿ ಮಾಡಲಿಕ್ಕೆ ನಮಗೆ ಒಪ್ಪಿಗೆ ಆಗದೇ ಇದ್ದಾಗ ಒಳ್ಳೆಯ ವ್ಯವಸ್ಥಿತವಾಗಿ ನಮ್ಮ ಶರೀರಕ್ಕೆ ಯೋಗ ಕ್ಷೇಮ ಕೊಡಲಿಕ್ಕೋಸ್ಕರನೇ ಈ ಶಾಂತಿವನದ ಪ್ರಾರಂಭ ನಮ್ಮ ಪ್ರಪಂಚಕ್ಕೆ ದೇವರು ಕೊಟ್ಟ ದೊಡ್ಡ ಗಾಡ್ ಗಿಫ್ಟ್ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ನಮ್ಮ ಪ್ರಾಚೀನರು ಕೊಟ್ಟಿರ್ತಕ್ಕಂಥದ್ದನ್ನು ಉಳಿಸಿ ಬೆಳೆಸಿಕೊಡಬೇಕಾದ್ದು. ಒಂದು ಕಾಲದಲ್ಲಿ ಎಲ್ಲಿಯಾದರೂ ಮೂಗಿಗೆ ಕೈ ಹಿಡ್ಕೊಂಡ್ರೆ ಅಯ್ಯೋ ಅವನು ವೇಸ್ಟ್ ಅಂತ, ಎಲ್ಲಿಯಾದರೂ ಒಬ್ಬನನ್ನು ವೇಸ್ಟ್ ಅಂತ ಹೇಳಬೇಕಾದ್ರೆ ಹೋಗು ಮೂಗಿಗೆ ಕೈ ಹಿಡ್ಕೊಂಡು ಕೂಡು ಅಂತ. ಮೂಗಿಗೆ ಕೈ ಹಿಡ್ಕೊಂಡು ಕೂಡುವುದು ಅಂತಂದರೆ ಅವನು ವೇಸ್ಟ್, ಯಾವುದಕ್ಕೂ ಬೇಡವಾದವ ಅಂತ. ಇವತ್ತು
ಮೂಗಿಗೆ ಕೈ ಹಿಡ್ಕೊಳ್ಳುವುದು ಅಂತಂದರೆ ಬೆಳಿಗ್ಗೆ 4 ಗಂಟೆಗೆ ಚಳಿಗಾಲಕ್ಕೂ ಕೂಡ ಒಂದು ಗ್ರೌಂಡಲ್ಲಿ ಅಂತ ಯೋಗ ಅಂತ ಪ್ರಾರಂಭ ಮಾಡಿದರೆ 40,000 50,000 ಜನ ಸೇರ್ತಾರೆ ಅಂತಂದರೆ ನಮ್ಮ ಯೋಗಕ್ಕೆ ಎಷ್ಟು ದೊಡ್ಡ ಸ್ಥಾನಮಾನ ಸಿಕ್ಕಿದೆ ಅಂತ ನಾವು ಚಿಂತನೆ ಮಾಡಬೇಕು. ನಮ್ಮ ಪ್ರಧಾನಮಂತ್ರಿಗಳು ಯೋಗವನ್ನು ಇಡೀ ಪ್ರಪಂಚದಲ್ಲಿ ಪ್ರಚಾರಕ್ಕೆ ತಂದಿದ್ದಾರೆ. ಜೂನ್ 21 ಅಂದರೆ ಎಲ್ಲರೂ ಯೋಗ ದಿನ, ಯೋಗ ಡೇ. ನಮ್ಮ ದೇಶ, ಭಾರತ ದೇಶ ಒಂದಲ್ಲ ಒಂದು ದಿನ ವಿಶ್ವಗುರು ಆಗುತ್ತೆ ಅನ್ನೋದಕ್ಕೆ ಇದೆಲ್ಲ ನಿದರ್ಶನಗಳು. ನಮ್ಮ ಪ್ರಾಚೀನ ಪದ್ಧತಿಗಳು, ಈ ಚಿಕಿತ್ಸೆಗಳು ಇಡೀ ಪ್ರಪಂಚಕ್ಕೆ ಬೇಕು. ಯಾಕಂದರೆ ದುಡ್ಡಿರ್ಬೋದು, ಒಳಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಅದು ಸಿಗಬೇಕಾದ್ರೆ ಇಂತಹ ಜಾಗಕ್ಕೇ ಬರಬೇಕು. ಆ ದೃಷ್ಟಿಯಲ್ಲಿ ನಾರಾಯಣ ಉಪಾಧ್ಯಾಯರು ಕೊಟ್ಟ ಜಾಗ ನರರಿಗೆಲ್ಲ ಉಪಕಾರ ಆಗುವಂತಹ ದೊಡ್ಡ ಕೆಲಸ. ಎಲ್ಲಿಯೋ ಕೊಟ್ಟಿದ್ರೆ ಏನೋ ಆಗ್ತಿತ್ತು, ಅದು ಧರ್ಮಸ್ಥಳಕ್ಕೆ ಕೊಟ್ಟದ್ದಕ್ಕೆ ಧರ್ಮದ ಬೀಡಾಗಿ ಇವತ್ತು ಪರಿಕದಲ್ಲಿ ಇದು ಮೆರಿತಾ ಇದೆ. ಪರಿಕ ಅಂತಂದರೆ ಅದಕ್ಕೆ ಅದು ಒಂದು ಅರ್ಥ ಇದೆ. ಸಂಸ್ಕೃತದಲ್ಲಿ ಕ ಅಂದರೆ ಸುಖ, ಪರಿಕ ಅಂದರೆ ಪರಿ ಅಂದರೆ ಎಲ್ಲ ಕಡೆ, ಪರಿಕ ಅಂತಂದರೆ ಎಲ್ಲ ಕಡೆ ಸುಖ ಕೊಡುವ ತಾಣವಾಗಿ ಈ ಪರಿಕವನ್ನು ನಿರ್ಮಾಣ ಮಾಡಿ ನಮಗೆ ಪ್ರಪಂಚಕ್ಕೆ ನೀಡಿದ್ದಾರೆ. ಶರೀರಕ್ಕೆ ಚಿಕಿತ್ಸೆ ಎಲ್ರಿಗೂ ಬೇಕು. ಸುಮ್ಮನೆ ದುಡ್ಡು ಖರ್ಚು ಮಾಡಿರ್ತೇವೆ. ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆಯಲ್ಲಿ ಹೇಳ್ತಾರೆ, ಈ ಔಷಧ ತಗೊಳ್ಳಿ, ಗುಣ ಆಗಲಿಲ್ಲ ಅಂದರೆ ಪುನಃ ಬನ್ನಿ, 1 ವಾರದಲ್ಲಿ ಚೇಂಜ್ ಮಾಡಿಕೊಡ್ತೇನೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ತಗೊಳ್ಳಿ, ಗುಣ ಆಗದಿದ್ದರೆ 1 ವಾರದಲ್ಲಿ ಮತ್ತೆ ಬನ್ನಿ, ಗುಣ ಆಗಲಿಲ್ಲ ಅಂದರೆ ಮತ್ತೆ 1 ವಾರ ಬನ್ನಿ, ನೀವು ಪರ್ಮನೆಂಟ್ ಆಸ್ಪತ್ರೆಗೆ ಬರ್ತಾ ಇರಿ ಅಂತ ಹೇಳುವ ಆಸ್ಪತ್ರೆಗಳು ಇದೆ. ಅದು ಹಾಗಲ್ಲ. ನಮಗೆ ಇಲ್ಲಿ ಕಲಿಸಿಕೊಟ್ಟರೆ ಜೀವನ ಇಡೀ ನಮಗೆ ಸಿಗುವಂತಹ ವಿದ್ಯೆ ಬೇಕು. ನಮಗೆ ಇದನ್ನು ನಿತ್ಯ ಅಭ್ಯಾಸ ಮಾಡಿ ಔಷಧಗಳನ್ನು ಸ್ವೀಕಾರ ಮಾಡದೆ ಈ ಶರೀರದಲ್ಲಿಯೇ ಇರತಕ್ಕಂತಹ ಅಂಗಗಳನ್ನು ಉಪಯೋಗ ಮಾಡಿ ಮಾಡುವ ವ್ಯಾಯಾಮಗಳಿರ್ಬೋದು, ಪ್ರಾಣಾಯಾಮಗಳಿರ್ಬೋದು, ಆಹಾರ ಪದ್ಧತಿಗಳಿರ್ಬೋದು, ಮನಸ್ಸಿನಲ್ಲಿ ವ್ಯಾಕುಲತೆಯನ್ನು ತೊರೆದಿರುವಂಥದ್ದಿರ್ಬೋದು. ಇದರಿಂದ ನಮ್ಮ ದೇಹವನ್ನು ಚೆನ್ನಾಗಿ ಇಟ್ಟುಕೊಳ್ಳಿಕ್ಕಾಗತ್ತೆ. ಇದೆಲ್ಲ ದೃಷ್ಟಿಯಿಂದ, ಇಂತಹ ದೂರ ದೃಷ್ಟಿಯಿಂದ 87ನೇ ಇಸವಿಯಲ್ಲಿ ನಮ್ಮ ವೀರೇಂದ್ರ ಹೆಗ್ಡೆಯವರು, ಹರ್ಷಕುಮಾರ್ ಅವರು ಇಂತಹ ದೊಡ್ಡ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಶರೀರವನ್ನು ಚೆನ್ನಾಗಿ ರಕ್ಷಣೆ ಮಾಡುವ ದೊಡ್ಡ ಭಾಗ್ಯ ಅದು ನಿಮ್ಮೆಲ್ಲರನ್ನು ದೇವರು ಹರಸಲಿ ಅಂತ ಪ್ರಾರ್ಥಿಸ್ತಾ, ನಮ್ಮ ತೋಡ್ಪಾಡಿಯವರು ಅದು ಜೀವನವನ್ನೇ ಇದಕ್ಕೆ ಮೀಸಲಾತಿಯಾಗಿ ಇಟ್ಟಿದ್ದಾರೆ. ಹರ್ಷೇಂದ್ರ ಅವರ ಸೇವೆ ದೊಡ್ಡ ಸೇವೆ. ಅವರು ಇಡೀ ಒಂದು ಕಡೆ ನಿಂತಿರ್ತಾರೆ, ಅಲ್ಲಿ ನಿಂತು ಇಡೀ ಈ ಸಂಸ್ಥೆಗಳನ್ನೆಲ್ಲ ನಿಯಮನೆ ಮಾಡ್ತಾರೆ. ಅಲ್ಲಿ ಕೂತಿರ್ತಾರೆ, ಇಲ್ಲಿ ಏನೇನು ಆಗ್ತದೆ ಅದನ್ನು ಚೆನ್ನಾಗಿ ಅವರು ಗಮನಿಸ್ತಾರೆ. ಅವರು ನಿಮ್ಮನ್ನು ಪರೀಕ್ಷೆ ಮಾಡುವುದಲ್ಲ, ಬಂದ ಸಾಧಕರ ಹತ್ರ ಕೇಳ್ತಾರೆ. ಅವರೇ ಹೇಳಿದ್ರು, ಚೆನ್ನಾಗಿ ಹೇಳಿದ್ರು, ಅಲ್ಲಿ ಹೇಗಿತ್ತು ವ್ಯವಸ್ಥೆ. ಅವರು ಎಂತಂದ್ರೆ ಸರಿಯಾಗಿ ನೋಡ್ಲಿಲ್ಲ ಅಂತ ಒಂದು ಶಬ್ದ ಬಂದ್ರೆ ಹಾಗೆ ನಿಮಗೆಲ್ಲ ಗ್ರಹಚಾರ ಇರ್ತಿತ್ತು. ಅಲ್ಲಿ ಬಂದ ಸಾಧಕರು ಹೋಗಿ ಒಳ್ಳೆದಿದೆ ಅಂತ ಹೇಳಿದ್ದಕ್ಕೆ ನಿಮಗೆಲ್ಲ ಎಷ್ಟು ಪುರಸ್ಕಾರ ನೋಡಿ. ನಿಮಗೆ ಸರ್ಟಿಫಿಕೇಟ್ ಅಂತಂದ್ರೆ ಆ ಸಾಧಕರೇ ಬಂದ ಸರ್ಟಿಫಿಕೇಟ್. ಒಳ್ಳೆಯ ರೀತಿಯಲ್ಲಿ ಅದನ್ನು ನಿಯಂತ್ರಣೆ ಮಾಡ್ತಾ ಇದ್ದಾರೆ. ಅವರಿಗೂ ಆಯುಷ್ಯ ಆರೋಗ್ಯಗಳನ್ನು ಕೊಡಲಿ, ಈ ಸಂಸ್ಥೆ ಚೆನ್ನಾಗಿ ಬೆಳೆಯಲಿ, ಎಲ್ಲರನ್ನೂ ದೇವರು ಹರಸಲಿ. ಇಂತಹ ಸೌಖ್ಯವನ, ಶಾಂತಿವನಗಳು ದೇಶದ ಉದ್ದಕ್ಕೆ ಬರಲಿ. ಅಂದರೆ ಆಸ್ಪತ್ರೆಗಳು ಬೇಡ, ನಮಗೆ ಪೇಷಂಟ್ಗಳಾಗೋದು ಬೇಡ, ನಮ್ಮ ಒಳ್ಳೆಯ ರೀತಿಯಲ್ಲಿ ಯೋಗಿಗಳಾಗಿ ನಾವು ಬದುಕುವ ಅಂತ ಹೇಳ್ತಾರೆ. ತನುವಿನ ತೂಕ ಹೆಚ್ಚಾದರೆ ವ್ಯಾಯಾಮ, ಮನದ ತೂಕ ಹೆಚ್ಚಾದರೆ ಧ್ಯಾನ ಮತ್ತು ಧನದ ತೂಕ ಹೆಚ್ಚಾದರೆ ದಾನ ಎಂಬ ಮಾತಿದೆ. ಅಂತೆಯೇ ಶರೀರ ಮೌಲ್ಯವನ್ನು ನಮಗೆ ತಿಳಿಸಿ ನಮ್ಮೆಲ್ಲರನ್ನು ಹರಸಿದ ಪೂಜ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಸ್ವಾಗತ ಗೋಪುರವನ್ನು ಸುಂದರವಾಗಿ ನಿರ್ಮಿಸಿ ಹಾಗೂ ಸಂಸ್ಥೆಯ ಎಲ್ಲ ಕಟ್ಟಡಗಳನ್ನು ನಿರ್ಮಿಸಿದ ಖ್ಯಾತ ಕಾಂಟ್ರಾಕ್ಟರ್ ಆದ ಶ್ರೀ ನಂದಕುಮಾರ್ ಅವರನ್ನು ಸಂಸ್ಥೆಯ ಟ್ರಸ್ಟಿಗಳಾದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಗೌರವಿಸಬೇಕಾಗಿ ವಿನಂತಿ. ಓಂ ಶ್ರೀ ಮಂಜುನಾಥಾಯ ನಮಃ, ಶ್ರೀ ಕೃಷ್ಣಾಯ ನಮಃ. ಶ್ರೀ ಗುರುಗಳಿಗೆ
ವಂದಿಸುತ್ತಾ ಪೂಜ್ಯ ಹರ್ಷಣ್ಣನವರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಮಾರ್ಗದರ್ಶಕರಾದ ಶ್ರೀ ಕೋಟಾಚಾರ್ಯರನ್ನು ವಂದಿಸುತ್ತಾ ಎಲ್ಲ ಸಾಧಕರಿಗೆ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಸುಮಾರು 18 ವರ್ಷಗಳ ಹಿಂದೆ ಕಾವಂದರಿಂದ ಒಂದು ಕರೆ ಬಂತು ನನಗೆ. ಕಾರಣ ಅದಕ್ಕೆ ಉಡುಪಿಯಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗಬೇಕು, ಅದಕ್ಕೆ ಗುತ್ತಿಗೆದಾರರು ಬೇಕಾಗಿತ್ತು ಅವರಿಗೆ. ಆಗ ಯಾರೋ ಅವರಿಗೆ ಮಾಹಿತಿ ಕೊಟ್ಟರು. ಅದರ ಮುಖೇನ ನಾನು ಕಾವಂದರನ್ನು ಭೇಟಿಯಾದೆ. ಒಂದೇ ಮಾತು ಹೇಳಿದವರು, ನಿಮ್ಮ ಕೆಲಸಗಳನ್ನು ನಮ್ಮ ಟೀಮ್ ಗಮನಿಸಿದೆ, ನೀವು ನಮಗೊಂದು ಕಟ್ಟಡ ಕಟ್ಟಿಕೊಡ್ಬೇಕಂತ ಹೇಳಿ ನನಗೆ ಆಶೀರ್ವಾದ ನೀಡಿದರು, ಪ್ರೋತ್ಸಾಹ ಕೊಟ್ಟರು. ನಿರಂತರವಾಗಿ 18 ವರ್ಷಗಳಿಂದ ಪರೀಕ್ಷದಲ್ಲಿ ನಾನಿದ್ದೇನೆ. ನನ್ನ ತಂಡ ಇಲ್ಲಿ ಕಾರ್ಯನಿರ್ವಹಿಸುವ ಉಂಟು. ಇದಕ್ಕೆ ಕಾರಣೀಕರ್ತರಾದವರು ಪೂಜ್ಯ ಕಾವಂದರು ಹಾಗೂ ಶ್ರೀ ಹರ್ಷೇಂದ್ರ ಹೆಗಡೆ ಅವರು. ಇವರ ಮಾರ್ಗದರ್ಶನದಿಂದ ನನ್ನ ತಂಡ ಇಲ್ಲಿ ನನ್ನ ತಂಡಕ್ಕೆ ಅನ್ನ ನೀಡಿದ್ದಾರೆ. ಇದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿ ಸೀತಾರಾಮ ತೋಳ್ಪಡ್ತೆಯರ ಬಗ್ಗೆ ನನಗೆ ಅತೀವ ಗೌರವ. ಯಾಕಂದರೆ ಅವರು ಒಂದು ಕೆಲಸವನ್ನು ನಮಗೆ ನಿರ್ವಹಿಸಲು ಕೊಟ್ಟರೆ ಅದರ ಬಗ್ಗೆ ಅವರು ಫಾಲೋಅಪ್ ಮಾಡುವಂಥದ್ದು, ಅದರ ಬಗ್ಗೆ ಪ್ರತಿಯೊಂದು ವಿಷಯದಲ್ಲೂ ಕಾಳಜಿ ವಹಿಸಿಕೊಂಡು ತನ್ನದೇ ಸಂಸ್ಥೆ, ತನ್ನ ಮನೆಯ ಕೆಲಸ ಅಂತೇಳಿ ಅದನ್ನು ನಿರ್ವಹಿಸುತ್ತಿದ್ದಾರೆ. ಅವರಿಗೂ ನಾನು ಅಭಿನಂದನೆಗಳನ್ನು ಹೇಳಲು ಬಯಸ್ತೇನೆ. ಹರ್ಷಣ್ಣನ ಬಗ್ಗೆ ನನಗೆ ಒಂದೇ ಒಂದು ಮಾತು ಹೇಳಬೇಕಂದ್ರೆ, ಅವರೊಬ್ಬರು ಮ್ಯಾನೇಜ್ಮೆಂಟ್ ಡಾಕ್ಟರ್. ನೀವೆಲ್ಲ ಬೇರೆ ಬೇರೆ ವಿಷಯದಲ್ಲಿ ಡಾಕ್ಟರ್ ಆಗಿರ್ಬೋದು, ಅವರು ಮ್ಯಾನೇಜ್ಮೆಂಟ್ನ ಡಾಕ್ಟರ್. ಅವರ ಬಗ್ಗೆ ಯಾರಾದರೂ PhD ಮಾಡೋದಾದ್ರೆ ಒಂದು ಖಂಡಿತವಾಗಿ PhD ಮಾಡಲಿಕ್ಕೆ ಹರ್ಷೇಂದ್ರ ಹೆಗ್ಡೆ ಅವರಷ್ಟು ದೊಡ್ಡ ಮ್ಯಾನೇಜ್ಮೆಂಟ್ನ ವ್ಯಕ್ತಿ ಯಾರು ಸಿಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ನಾನು ಅದರ ಬಗ್ಗೆ ಹೇಳಲು ದೊಡ್ಡ ವ್ಯಕ್ತಿ ಅಲ್ಲ, ಆದರೆ ನನಗೆ ತುಂಬ ನನ್ನನ್ನು ತಿದ್ದಿದ್ದಾರೆ. ನನ್ನ ವರ್ಕ್ನಲ್ಲಿ ಅವರು ಈ ರೀತಿ ನೀನು ಮುಂದೆ ಹೋದರೆ ನಿಮಗೆ ಯಶಸ್ಸಿತ್ತು ಅಂತೇಳಿ ಹೇಳಿದ್ದಾರೆ. ಅದನ್ನೇ ನಾನು ಆದಷ್ಟು ಪಾಲಿಸ್ತಾ ಇದ್ದೇನೆ. ಹಾಗಾಗಿ ನನ್ನ ಯಶಸ್ಸಿಗೆ ಅವರ ಮಾರ್ಗದರ್ಶನವೂ ಕಾರಣ. ಅದೇ ರೀತಿ ಪೂಜ್ಯ ಕಾಮಂದರು ಅಂತ ಎತ್ತರದ ಮಟ್ಟದಲ್ಲಿದ್ರು ನಮ್ಮಂತ ಒಂದು ಸಣ್ಣ ವ್ಯಕ್ತಿಗಳನ್ನು ಅತ್ಯಂತ ಪ್ರೀತಿಯಿಂದ ಹತ್ತಿರದಲ್ಲಿ ಕೂತ್ಕೊಳಿಸಿ ನಮಗೆ ಮಾರ್ಗದರ್ಶನ ನೀಡಿದಂದ್ರೆ ನಮ್ಮ ಪಾಲಿನ ಈ ಜನ್ಮದ ಅದು ಭಾಗ್ಯ ಅಂತ ನಾನು ಹೇಳ್ತೇನೆ. ಪೂಜ್ಯ ಸ್ವಾಮೀಜಿ ಅವರು, ನಾನು ಒಂದು ಸೇವಾ ಸಂಸ್ಥೆಯಲ್ಲಿ ಕಾರ್ಯಕರ್ತನಾಗಿದ್ದೇನೆ, ಒಂದು ಯಕ್ಷಗಾನ ಕಲಾರಂಗ ಅಂತೇಳಿ. ಈ ಸಂಸ್ಥೆಯ ಬಗ್ಗೆ ಅತೀವ ಅಭಿಮಾನವನ್ನು ಹೊಂದಿರುವವರಾಗಿದ್ದಾರೆ. ನಮ್ಮ ಕಲಾರಂಗದ ಎಲ್ಲ ಚಟುವಟಿಕೆಗಳನ್ನು ಆಶೀರ್ವದಿಸಿದ್ದಾರೆ. ಅದೇ ರೀತಿ ಬಡ ಮಕ್ಕಳಿಗೆ ನಾವು ಒಂದು 52 ಬಡ ಮಕ್ಕಳಿಗೆ ಮನೆ ನಿರ್ಮಿಸಿಕೊಡುವಾಗ ಒಂದು ಮನೆಯನ್ನ ಪೂಜ್ಯರೇ ನಿರ್ಮಿಸಿಕೊಟ್ಟಿದ್ದಾರೆ. ಈ ವರ್ಷವೂ ಪುನಃ ನನಗೆ ಒಂದು ಅವಕಾಶ ಕೊಡಿ ಅಂತೇಳಿ ಕೇಳಿದ್ದಾರೆ. ಅಂತ ಒಬ್ಬ ಮುಗ್ಧ ಮನಸ್ಸಿನ ಮಗುವಿನ ಸ್ವಭಾವದ ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಾದ ಪಡೆದಂದ್ರೆ ಅದು ನಮ್ಮ ಭಾಗ್ಯವೇ ಸರಿ ಅಂತೇಳಿ ಹೇಳ್ತಾ, ಎಲ್ಲ ಸಿಬ್ಬಂದಿ ವರ್ಗದವರು, ಪರೀಕ್ಷದ ಎಲ್ಲ ಸಿಬ್ಬಂದಿ ವರ್ಗದವರು ನನಗೆ ಮನೆ ಇದ್ದಾಗೆ. ಇಲ್ಲಿ ಒಂದು ಗದ್ದೆಯಲ್ಲಿ ಕೃಷಿ ಕಾರ್ಯ ಮಾಡುವಾಗ ನಾನು ನನ್ನ ಮಗುವಿನ ಸಮೇತ ಎಲ್ಲ ಫ್ಲಾಟ್ನ ಮಕ್ಕಳು ಇಲ್ಲಿ ಭಾಗವಹಿಸಿ ಮಕ್ಕಳಿಗೆ ನಾನು ಕೃಷಿಯಲ್ಲಿ ಹೇಗೆ ನಾವು ಕಾರ್ಯ ಮಾಡಬೇಕಂತ ಹೇಳಿ ಅವರಿಗೆ ತಿಳಿಸಿಕೊಟ್ಟಿದ್ದೇನೆ. ಇದಕ್ಕೆ ನನಗೆ ಕಾರಣಕರ್ತರಾದವರು ನಮ್ಮ ಇಲ್ಲಿನ ಮ್ಯಾನೇಜರ್ ಪ್ರವೀಣ್ರು ಹಾಗೆ ಇಲ್ಲಿಯ ಪರೀಕ್ಷದ ಈ ಆಸ್ಪತ್ರೆಯನ್ನ ಬೆಳೆಯುವಲ್ಲಿ ತಮ್ಮ ಶ್ರಮವನ್ನು ಅವರು ನೀಡಿದ್ದಾರೆ. ಹಾಗಾಗಿ ಎಲ್ಲ ಸಿಬ್ಬಂದಿಗಳಿಗೂ ನಾನು ಕೃತಜ್ಞತೆಯನ್ನು ಹೇಳುತ್ತಾ, ಸಾಧಕರಿಗೂ ನನ್ನ ಅಭಿನಂದನೆಗಳನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಪೂಜ್ಯರು ಶ್ರೀ ಹರ್ಷೇಂದ್ರ ಕುಮಾರ್ ಅವರನ್ನು ಸ್ವರ್ಣ ಮಂತ್ರಾಕ್ಷತೆಯನ್ನು ನೀಡಿ ಆಶೀರ್ವಾದಿಸಬೇಕಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಕಾರ್ಯದರ್ಶಿಗಳಾದ ಶ್ರೀ ಸೀತಾರಾಮ ತೋಳ್ಪಡಿಕೆಯರ್ ಅವರನ್ನು ಸಹ ಸ್ವರ್ಣ ಮಂತ್ರಾಕ್ಷತೆಯನ್ನು ನೀಡಿ ಆಶೀರ್ವಾದವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ ಅವಕಾಶ ವ್ಯವಸ್ಥಾಪಕರಾದ ಪ್ರವೀಣ್ ಕುಮಾರ್ ಅವರು.
ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮ ಅವರಿಗೆ ನಮಸ್ಕಾರವನ್ನು ಹೇಳುತ್ತಾ, ಇವತ್ತು ಇಂದಿನ ಕಾರ್ಯಕ್ರಮ ಸ್ವಾಗತ ಗೋಪುರವನ್ನು ಉದ್ಘಾಟನೆ ಮಾಡಿ ನಮಗೆ ಆಶೀರ್ವಾದವನ್ನು ನೀಡಿದ ಪಲಿಮಾರು ಮಠದ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರಿಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ, ಸಿಬ್ಬಂದಿಗಳ ಪರವಾಗಿ ಹಾಗೂ ಸಾಧಕರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ದನಿಗಳು, ನಮ್ಮೆಲ್ಲ ಮಾರ್ಗದರ್ಶಕರು, ನಮ್ಮ ಆಸ್ಪತ್ರೆಯ ಬೆಳವಣಿಗೆಯಲ್ಲಿ ನಮ್ಮನ್ನು ಹರಿಸಿರುವವರು, ನಮ್ಮನ್ನು ಸರಿದಾರಿಯಲ್ಲಿ ನಡೆಸುವವರು, ನಮ್ಮ ಅನ್ನದಾತರು ಆಗಿರುವ ಪೂಜ್ಯ ಡಿ ಯಶೇಂದ್ರ ಕುಮಾರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಈ ಆಸ್ಪತ್ರೆಯ ಎಲ್ಲ ಕಾರ್ಯಕ್ರಮಗಳ ರೂವಾರಿ ನಮಗೆ ಪರೀಕ್ಷೆ ಅಂದರೆ ನಮ್ಮ ಕಾರ್ಯದರ್ಶಿಯವರಿಗೆ ಅತ್ಯಂತ ಅಚ್ಚುಮೆಚ್ಚು. ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಸುಸೂತ್ರವಾಗಿ ನಡೆಸಿ ನಮಗೆ ನಿರ್ದೇಶನ ಕಾಲಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಪೂಜ್ಯರಿಂದ ಕೊಡಿಸಿ ನಮ್ಮ ಆಸ್ಪತ್ರೆಯನ್ನು ಬೆಳವಣಿಗೆಯಲ್ಲಿ ಮುಂಚೂಣಿಯಲ್ಲಿರುವ ಶ್ರೀ ಸೀತಾರಾಮ ಸರ್ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ಸಿಬ್ಬಂದಿಗಳ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಡಾಕ್ಟರ್ ಗೋಪಾಲ್ ಪೂಜಾರಿ ಅವರು ಮುಖ್ಯ ವೈದ್ಯಾಧಿಕಾರಿಗಳಾದ ಮೇಲೆ ಈ ಸಂಸ್ಥೆಯು ಅನೇಕ ಬದಲಾವಣೆಗಳನ್ನು ಕಂಡು ಕೆಲವೆಲ್ಲ ಬೆಳವಣಿಗೆಗಳು, ಅಭಿವೃದ್ಧಿಗಳಾಯಿತು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಸುಂದರ ಸ್ವಾಗತ ಗೋಪುರವನ್ನು ನಿರ್ಮಿಸಿಕೊಟ್ಟ ಶ್ರೀ ನಂದಕುಮಾರ್ ಖ್ಯಾತ ಗುತ್ತಿಗೆದಾರರು, ಉಡುಪಿಯವರಾದ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಶ್ರೀಪತಿ ಭಟ್ ಇದ್ದಾರೆ, ನಮ್ಮ ಎಲ್ಲ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟನ್ನು ಅವ್ರು ನೋಡ್ಕೊಳ್ತಾರೆ, ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಉಡುಪಿಯ ಖ್ಯಾತ ಉದ್ಯಮಿಯಾದ ಶ್ರೀ ಗಣೇಶ್ ರಾವ್ ಇದ್ದಾರೆ, ಅವರಿಗೂ ಪ್ರೀತಿಯ ಧನ್ಯವಾದಗಳು. ಮುಖ್ಯವಾಗಿ ಬೇರೆ ಬೇರೆ ಊರುಗಳಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಚೆಂದ ಕಾಣಿಸಿಕೊಟ್ಟ ಎಲ್ಲ ಪ್ರೀತಿಯ ಸಾಧಕರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ನೆಚ್ಚಿನ ವೈದ್ಯ ಬಂಧುಗಳಿದ್ದಾರೆ, ಅವರಿಗೂ ಪ್ರೀತಿಯ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನಿರೂಪಿಸಿ ಅತ್ಯಂತ ಸುಂದರವಾಗಿ ನಡೆಸಿಕೊಟ್ಟ ನಮ್ಮ ನೆಚ್ಚಿನ ಡಾಕ್ಟರ್ ಶೋಭಿ ಶೆಟ್ಟಿ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಸ್ಥಳದಾನಿಗಳಾದ ಈಗ ನಮಗೆ ಜಾಗವನ್ನು ಒದಗಿಸಿಕೊಟ್ಟ ಶ್ರೀ ಪರ್ಕಳ ಮಹಾಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರಿದ್ದಾರೆ, ಶ್ರೀ ಶ್ರೀನಿವಾಸ ಉಪಾಧ್ಯಾಯರು, ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಎಲ್ಲ ನೆಚ್ಚಿನ ಸಿಬ್ಬಂದಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಈ ಕಾರ್ಯಕ್ರಮಕ್ಕೆ ಚಂದಗಾಣಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮುಖ್ಯವಾಗಿ ನಮ್ಮ ಸ್ವಾಗತ ಗೋಪುರವನ್ನು ನಿರ್ಮಿಸುವಾಗ ನಮಗೆ ಅತ್ಯಂತ ಸಹಕಾರವನ್ನು ನೀಡಿದವರು ಲಕ್ಷ್ಮೀ ಶ್ರೀಯಲ್ಸಿನ ಶ್ರೀ ಉಪೇಂದ್ರ ನಾಯಕ್. ನಮಗೆ ಬೇಕಾದ ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ ಹಾಗೂ ಜಾಗದ ವ್ಯವಸ್ಥೆಯನ್ನು ಅವರು ಸೀದಾ ಧರ್ಮಾರ್ಥವಾಗಿ ಮಾಡಿಕೊಡ್ತಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸ್ತಾ, ಬಂದಿರುವಂಥ ಎಲ್ಲ ಸಾಧಕರಿಗೂ ಹಾಗೂ ಊರಿನ ಪರವೂರಿನ ಎಲ್ಲ ಅಭಿಮಾನಿಗಳಿಗೂ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಪೂರ್ಣವಿರಾಮವನ್ನು ಹಾಕ್ತೇವೆ. 6 ಗಂಟೆ ನಂತರ ಎಲ್ಲ ಆಸ್ಪತ್ರೆಯ ಸೆಷನ್ಗಳು ನಡೆಯುತ್ತದೆ. ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದ. ಈಗ ಶಾಂತಿ ಮಂತ್ರ ಎಲ್ಲರೂ ಎದ್ದು ನಿಂತು ಸ್ವಸ್ತಿ ಮಂತ್ರಕ್ಕಾಗಿ ಎಲ್ಲರ ಜೊತೆಯಾಗಿ ಸ್ವಸ್ತಿ ಮಂತ್ರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಮಂಜುನಾಥ ಸ್ವಾಮಿ ಕಿ ಜೈ, ಶ್ರೀ ಕೃಷ್ಣ ಸ್ವಾಮಿ ಕಿ ಜೈ. ಧನ್ಯವಾದಗಳು. ಈ ಸ್ವಾಗತ ಗೋಪುರ ಉದ್ಘಾಟನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರವನ್ನು ನೀಡಿದ ಎಲ್ಲರಿಗೂ ಸೌಖ್ಯವನ ಆಸ್ಪತ್ರೆಯ ಪರವಾಗಿ
ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.